ನಿಮಗೋಸ್ಕರ ಬ್ಯಾಂಗ್ಳೂರಲ್ಲಿ ಯಾರು ಕೊಡದಿರೋ ಅಂತ ಆಫರ್ ನಾನು ಕೊಡ್ತಾ ಇದ್ದೀನಿ. 100 ರೂಪೀಸ್ಗೆ ಡಜನ್ ಫಿಶಸ್. ಬನ್ನಿ ತೋರಿಸಿ. ನಿಮಗೋಸ್ಕರ ಸ್ಪೆಷಲ್ ಆಗಿ ಇವಾಗ ಒಂದು ಆಫರ್ ತಂದಿದ್ದೀವಿ. ಇದೆಲ್ಲ ಕಾಂಫಾಸು ನಿಮಗೋಸ್ಕರನೇ. ಜುವಿನೈಲ್ ಸೈಜ್ F2 ಕಾಂಫಾಸ್. ಪ್ರೈಸ್ ಎಷ್ಟಿರ್ಬೋದು ಗೊತ್ತಾ? ಓನ್ಲಿ 800 ರೂಪೀಸ್. ಬೇಗ ಬನ್ನಿ, ನಿಮಗೋಸ್ಕರ ಒಂದು ವಿಡಿಯೋ ತೋರಿಸ್ತಾ ಇದ್ದೀವಿ. ಇಂಪೋರ್ಟೆಡ್ ಬೀಟಾಗೂ ಲೋಕಲ್ ಬೀಟಾಗೂ ಏನು ಡಿಫ್ರೆನ್ಸ್ ಇದೆ ಅಂತ ತೋರಿಸೋದಕ್ಕೆ ಇವತ್ತು ನಾವು ತಂದಿದ್ದೀವಿ ಹ್ಯಾಮ್ಸ್ಟರ್ಸ್. ಸೊ 1200 ಪೇರ್ ಇದೆ ಹ್ಯಾಮ್ಸ್ಟರ್ಸು, ಸಿರಿಯನ್ ಹ್ಯಾಮ್ಸ್ಟರ್ಸು. ಇನ್ನೂ ಜಾಸ್ತಿ ಪೇರ್ಸ್ ಬರೋದಿದೆ. ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ KS ಅಕ್ವೇರಿಯಂ. ಮತ್ತೆ ನಾನು ಇವತ್ತು ಬಂದಿದ್ದೀನಿ ಬ್ಯಾಂಗ್ಳೂರಲ್ಲಿ ಕ್ವೀನ್ ಅಕ್ವಾಪೆಟ್ಸ್ ಅಂತ. ನಮ್ಮ ಜೊತೆ ಇರೋದು ಗಾಂಧಿ ಸರ್. ನೀವೆಲ್ಲ ನೋಡಿರ್ಬೋದು, ಭಾಳಷ್ಟು ವೀಡಿಯೋ ನಮ್ಮ ಚಾನಲ್ ಆಲ್ರೆಡಿ ಅಪ್ಲೋಡ್ ಇದೆ. ಭಾಳಷ್ಟು ಕೇರ್ ವೀಡಿಯೋಸು, ಬೆಟಾ ವೀಡಿಯೋಸು ಮತ್ತು ಈ ಥರ ಭಾಳಷ್ಟು ರೆಗ್ಯುಲರ್ ವೀಡಿಯೋಸು, ಶಾಪ್ ಎಲ್ಲ ನಮ್ಮ ಹತ್ರ ಚಾನಲಲ್ಲಿ 3 ವರ್ಷ ಹಿಂದೆ ನಾವು ಅಪ್ಲೋಡ್ ಮಾಡಿದ್ವಿ. ಸೊ ಸ್ವಲ್ಪ ದಿನ ಇವರು ಏನು ಹೇಳೋದು, ಅದು ಮಾಯ ಆಗ್ಬಿಟ್ಟಿದ್ರು. ಸೊ ಮತ್ತೆ ನಮ್ಮ ಚಾನಲ್ ಮತ್ತೆ ವಾಪಸ್ ಬಂದಿರಾ. ಹಲೋ ಸರ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಚಾನಲ್ ವಾಪಸ್ ಬಂದಿದ್ದೀರಾ. ಏನಕ್ಕೆ ಮಾಯ ಆಗಿದ್ರಿ, ಎಲ್ಲೋಗಿದ್ರಿ, ಮತ್ತೆ ಶಾಪ್ ಬಗ್ಗೆ ಏನು ಇವತ್ತು ಅಪ್ಡೇಟ್ ಇದೆ ನಮ್ಮ ವೀಕ್ಷಕರು ಸ್ವಲ್ಪ ಹೇಳಿ. ಯಾಕಂದ್ರೆ ಹಳೆ ವೀಕ್ಷಕರಿದ್ರಲ್ಲ, ಎಲ್ಲರಿಗೆ ಗೊತ್ತಿದೆ. ಭಾಳಷ್ಟು ವಿಡಿಯೋ ಅಪ್ಲೋಡ್ ಎಲ್ಲ ಜನ ಕೇಳ್ತಾ ಇದ್ರು, ಚೆಸ್ ಕ್ವೀನ್ ಅಕ್ವಾಪೆಟ್ಸ್ ಇತ್ತಲ್ಲ, ಅದು ಓಪನ್ ಆಗಿಲ್ವಲ್ಲ, ಕ್ಲೋಸ್ ಆಗಿದೆ, ನಾನು ಹೋಗಿದ್ದೆ. ಭಾಳಷ್ಟು ಒಳ್ಳೆ ಮಾಹಿತಿ ಕೊಡ್ತಾರೆ ಫಿಶಸ್ ಬಗ್ಗೆ ಅಂತ ಭಾಳ ಜನ ಕಮೆಂಟ್ ಕೊಟ್ಟಿದ್ರು. ನೀವು ಹೋಗಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಸೊ ವೆಲ್ಕಮ್ ಬ್ಯಾಕ್ ಅಗೇನ್. ವೆಲ್ಕಮ್ ಬ್ಯಾಕ್, ಥ್ಯಾಂಕ್ ಯು. ಎಲ್ಲಿಗೂ ಮಾಯ ಆಗಿಲ್ಲ. ಆ್ಯಕ್ಚುಲಿ ನಮ್ಮಮ್ಮ ಅವರು, ನಾವು ನೇಟಿವ್ ಬಂದು ತಿರುಪತಿ ಸಿಟಿಗೆ ಬಂದಿದ್ದೆ ನಮ್ಮ ಎಜುಕೇಷನ್ಗೋಸ್ಕರ. ಸೊ ನಮ್ಮಮ್ಮದೊಂದೇ ಎಜುಕೇಷನ್ ಕಂಪ್ಲೀಟ್ ಮಾಡಿಬಿಡೋದು. ಸೊ PGCET ಎಕ್ಸಾಮ್ ಬರೆದೆ, ನಾನೇನೋ ಅಂತ ಬರೆದೆ. ಒಳ್ಳೆ ರ್ಯಾಂಕ್ ಬಂದ್ಬಿಡ್ತು, ಒಳ್ಳೆ ಕಾಲೇಜಲ್ಲಿ ಸಿಕ್ತಿತ್ತು. ಸೊ ಹೋಗಿ MBA ಮುಗಿಸ್ಕೊಂಡ್ಬಂದೆ. MBA ಆಗ್ತಿದ್ದಂಗೆ ನಂದು ಫಿಲ್ಮ್ದು ಪ್ಯಾಷನ್ ಇತ್ತು. ಕೆಲವೊಂದು ಕಸ್ಟಮರ್ಸ್ ಗೊತ್ತು, ಹಳೆ ಸಬ್ಸ್ಕ್ರೈಬರ್ಸ್ ಕೆಲವೊಬ್ರು ಗೊತ್ತು ನಂದು ಫಿಲ್ಮ್ ಇದಿದೆ ಅಂತ. ಸೊ 5 ವರ್ಷ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡ್ತಿದ್ದೆ. ಸೊ ಒಂದು ಫಿಲ್ಮ್ ಇವಾಗ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಅದರಿಂದ ನಾನು ಸ್ಟೋರ್ಗೆಲ್ಲ ಇದು ಮಾಡೋಕ್ಕಾಗಿಲ್ಲ. ಸೊ ಈ ನವಂಬರಲ್ಲಿ ಫಿಲ್ಮ್ ರಿಲೀಸ್ ಆಗುತ್ತೆ. ಅದು ಬಿಟ್ಟರೆ ನನ್ನ ಫ್ರೆಂಡ್ ಕೋಸ್ಟಾರ್ ಕನ್ನಡಲ್ಲಿದೆ. OTTನಲ್ಲಿ ಬೇರೆ 5 ಲ್ಯಾಂಗ್ವೇಜಸಲ್ಲಿ ಬರುತ್ತೆ. ಸೊ ಐಶ್ವರ್ಯ ಯಾರು ನಿಮ್ಮ ಹಳೆ, ಸೊ ಅವ್ರಿಗೆ ನಂದು ಸ್ಟೋರ್ ಬಗ್ಗೆ ಅದೆಲ್ಲ ಗೊತ್ತಿತ್ತು. ಸೊ ಲೈಕ್ ನಾನು ಮಾಡೋಣ ಅಂತಿದ್ದೀನಿ ಅಂದರೆ, ಸೊ ವೆಲ್ ಆ್ಯಂಡ್ ಗುಡ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಣ ಅಂಥೇಳಿ ಮಾಡಿದ್ದು. ನಾನು ಸ್ಟೋರ್ಗೆ ಬರೋಕ್ಕಾಗ್ತಿರಲ್ಲ, ಬಿಕಾಸ್ ನಂದು ಡೈರೆಕ್ಷನ್ ಆ್ಯಕ್ಟಿಂಗ್ ಮಾಡಿರೋದ್ರಿಂದ ಫಿಲ್ಮ್ ಪ್ರೀ ಪ್ರೊಡಕ್ಷನಿಂದ ಫಿಲ್ಮ್ ಮುಗಿಯೋವರೆಗೂ ನಾನು ಬೇರೆ ಫಿಲ್ಮಲ್ಲೂ ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇದರಲ್ಲೇ ಡೈರೆಕ್ಟರ್ ಅಂದಮೇಲೆ ಥ್ರೂಔಟ್ ಇರಬೇಕು. ಸೊ ನಡೀತಿದ್ದೆ ವರ್ಕ್ಸು. ಸೊ ಅಲ್ಲಿದ್ದೆ. ಸೊ ಇವ್ರು ಮಾಡಿದ್ರು. ಅದು ಬಿಟ್ಟರೆ ನನಗೆ ತುಂಬ ಜನ ನಿಮ್ಮ ಕಸ್ಟಮರ್ಸ್ ಎಲ್ಲ ಮೆಸೇಜ್ ಮಾಡ್ತಿದ್ರು, ಸಬ್ಸ್ಕ್ರೈಬರ್ಸ್ ಎಲ್ಲ ಆನ್ ಆ್ಯಂಡ್ ಆಫ್ ಕಾಲ್ಸ್ ಅಟೆಂಡ್ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಏನಾದರೂ ಡೌಟ್ಸ್ ಇದ್ದರೆ, ಕ್ವೈರೀಸ್ ಇದ್ದರೆ ಮೆಸೇಜಸಲ್ಲಿ ಐ ಯೂಸ್ ಟು ರಿಪ್ಲೈ. ಸೊ ಅವ್ರಿಗೋಸ್ಕರನೇ ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಮಾಡಿದ್ದೀರಾ. ಹಾಂ, ನನ್ನ ವೀಡಿಯೋಲಿ ಯಾಕೆ ನಾನು ಬರಬಾರ್ದು ಅಂತಿದ್ದೆ, ಬಿಕಾಸ್ ನಾನು ಬೇರೆ ವರ್ಕ್ಸ್ ಇತ್ತು. ನಾನು ಯಾಕೆ ಇವಾಗ ವೀಡಿಯೋಗೆ ಬಂದ್ವಿ ಅಂದರೆ, ಕೆಲವೊಬ್ಬರು ಕಾಸ್ಟಿಂಗ್ ಬಗ್ಗೆ ಕಮೆಂಟ್ ಮಾಡ್ತಿದ್ರು. ಪ್ಲಸ್ ವಿಮೆನ್ ಐಶ್ವರ್ಯ ಅವ್ರ ಬಗ್ಗೆ ಇದು ಮಾಡ್ತಿದ್ರು. ಸೈಯದ್ ಶಾ ಅವರು ಡಿಲೀಟ್ ಮಾಡ್ತಿದ್ರು ಮೆಸೇಜ್ಗಳು. ಬಟ್ ಒಂದ್ಸಲ ಕಮೆಂಟ್ ಹಾಕಿದ್ಮೇಲೆ, ನೋಡಿದ್ಮೇಲೆ ಮಾತಾಚೆ ಬಂದಾಗೆ ಅಲ್ವಾ. ಸೊ ಅದಕ್ಕೆ ನನಗೆ ಬೇಜಾರಾಗಿ ನಾನು ಒಂದು ವೀಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ಅಜೆಂಡಾ ಒಂದೇ, ದಯವಿಟ್ಟು ಪ್ರೈಸ್ ಬಗ್ಗೆ. ಹಾಂ, ಪ್ರೈಸ್ ಏನಿದೆ ಈ ವಿಡಿಯೋ ಇಷ್ಟೇ ಸಿಂಪಲ್ಲು. ಕ್ವಾಲಿಟಿ ಇಲ್ದಿರೋ ಪ್ರಾಡಕ್ಟು ಏನು ಡಿಫ್ರೆನ್ಸು, ಹೈ ಪ್ರೈಸು ಲೋ ಪ್ರೈಸು ಏನು ಡಿಫ್ರೆನ್ಸು, ಆ ಡಿಫ್ರೆನ್ಸ್ ತೋರಿಸೋದಕ್ಕೆ ವಿಡಿಯೋ. ನಿಮಗೆ ಕಮ್ಮಿ ರೇಟ್ದು ಬೇಕು ಅಂದರೆ ಇದೆ ತಂದಿದ್ದೀವಿ. ಯಾರ್ಯಾರು ಕಮ್ಮಿ ರೇಟಿಗೆ ಬೇಕು ಅಂದಿದ್ರು ಅವರೆಲ್ಲ ಕಮ್ಮಿ ರೇಟ್ ಫಿಶಸ್ ತಂದಿದ್ದೀವಿ. ನಮಗೆ ಜನರಲಿ ಪ್ರಾಬ್ಲಮ್ ಬರೋದೇನೆಂದರೆ, ಎಲ್ಲ ಗೊತ್ತಿರೋರು, ಹಾಬಿಯಲ್ಲಿ ಮುಂಚೆ ಇರೋರಿಂದನೂ ಪ್ರಾಬ್ಲಮ್ ಇರಲ್ಲ, ಹೊಸದಾಗಿ ಹಾಬಿಗೆ ಎಂಟ್ರ್ ಆಗ್ತಿರೋರ್ಗೂ ಪ್ರಾಬ್ಲಮ್ ಇರಲ್ಲ. ಈ ಇನ್ ಬಿಟ್ವೀನ್ ಇರೋರು, ತೀರಾ ನಾಲೆಡ್ಜು ಕಂಪ್ಲೀಟ್ ನಾಲೆಜು ಇಲ್ಲದೆ ಹಾಫ್ ನಾಲೆಜ್ ಇಲ್ದಿರೋ ಜೊತೆ ಸ್ವಲ್ಪ ಪ್ರಾಬ್ಲಮ್. ನಾನು ನೆಗೆಟಿವ್ ಆಗಿ ಹೇಳ್ತಿಲ್ಲ, ನಿಮಗೆ ಆ ಕಂಪ್ಲೀಟ್ ನಾಲೆಜ್ ನಾವು ಕೊಟ್ಬಿಡೋಣ ಅಂತ ಈ ವಿಡಿಯೋ ಮಾಡ್ತಿರೋದು ಅಷ್ಟೇ, ಇನ್ನೇನಿಲ್ಲ. ದಯವಿಟ್ಟು ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ. ಪ್ರೈಸ್ ಬಗ್ಗೆ ಏನಿದ್ರೆ ಬಂದು ನೋಡಿ, ಗೊತ್ತಾಗ್ಬಿಡುತ್ತೆ. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಇವತ್ತು ನಿಮಗೆ ಕಮ್ಮಿ ಪ್ರೈಸು ಮೀನು ಕೂಡ ತಗೊಂಡು, ಲೈಕ್ ಲಾಸ್ಟ್ ಟೈಮ್ ಕಂಫಾ ಏನಕ್ಕೆ ಅಷ್ಟು ರೇಟ್ ಹೇಳ್ತಾ ಇದ್ರು, ಈ ಸಲ ಇವರು ಕಮ್ಮಿ ಪ್ರೈಸ್ಗೆ 1000 ಒಳಗಡೆ 1000 ರೂಪಾಯಿ ಬರುವ ಕಂಫಾನು ತೊಗೊಂಬಂದಿದ್ದಾರೆ. ಸೊ ವ್ಯತ್ಯಾಸ ತೋರಿಸ್ತಾರೆ. ಮತ್ತು ಬೆಟಾ ಫಿಶು ವ್ಯತ್ಯಾಸ ತೋರಿಸ್ತಾರೆ. ಬೆಟಾ ಫಿಶು 280 300 ರೂಪಾಯಿ ಹೇಳ್ತಾ ಇದ್ರು. ಆ ಬೆಟ್ಟಾಗೆ ಇಂಡಿಯನ್ ಬೆಟ್ಟಾಗೆ ಏನು ಡಿಫ್ರೆನ್ಸ್ ಇದೆ ಎಲ್ಲ ಟೋಟಲ್ ಇವತ್ತು ತೊಗೊಂಬಂದಿದ್ದಾರೆ. ಕಮ್ಮಿ ಪ್ರೈಸ್ ಫಿಶಸ್ ಕೂಡ ಈ ವಿಡಿಯೋಲಿ ನೋಡೋಕೆ ಸಿಗುತ್ತೆ ನಿಮಗೆ. ಮತ್ತು ಕ್ವಾಲಿಟಿ ವೀಡಿಯೋಸು ಫಿಶಸ್ ಕೂಡ ನೋಡೋಕೆ ಸಿಗುತ್ತೆ. ಸೊ ಎಲ್ಲ ಡಿಫ್ರೆನ್ಸ್ ಇವತ್ತು ನಿಮಗೆ ನೋಡೋಕೆ ಸಿಗುತ್ತೆ. ನೀವು ಕೂಡ ಅಗ್ರಿ ಆಗ್ತೀರಾ ಇದು ವಿಡಿಯೋ ನೋಡ್ಮೇಲೆ, ಕರೆಕ್ಟು ಇವ್ರು ಹೇಳಿದ್ದು ಲಾಸ್ಟ್ ಟೈಮ್ ಅಂತ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೈಡ್ ಬೈ ಇದು ಬಂದು ಲೋಕಲ್ ಸ್ಟೋರ್ಸ್ ಅಂತ ತಂದಿದ್ದು ಬೀಟಾಸ್. ಇದರಲ್ಲಿ ಒಂದು ಎತ್ತಿ, ಇನ್ನೊಂದು ಎತ್ತಿ, ಆಮೇಲೆ ಎಲ್ಲ ಇದನ್ಬಿಟ್ರೆ ಕಷ್ಟ. ನೋಡಿದ್ರೆ ಗೊತ್ತಾಗುತ್ತೆ ಇದು ಇಂಡಿಯನ್ ಬ್ರೀಡ್ ಅಂತ. ಓಕೆ, ಯಾವ ಕಲರ್ ಇದೆ? ರೆಡ್ ಆ್ಯಂಡ್ ಗೋಲ್ಡ್ ಕಲರ್ ಇದೆ. ಇದರಲ್ಲೇ ಬ್ಲೂ, ರೆಡ್ ಗೋಲ್ಡ್. ಹಾಂ, ಫುಲ್ ಮೂನ್.
ಇದು ಈ ಕಲರ್ ಇದೆಲ್ಲ. ಹಾಂ, ಸೊ ಇಲ್ಲಿ ಈಗ ನಾವು ವ್ಯತ್ಯಾಸ ತೋರಿಸ್ತೀವಿ. ಫುಲ್ ಇಂಪೋರ್ಟೆಡ್ ಬೆಟ್ಟಕ್ಕೂ ಮತ್ತು ಇಂಡಿಯನ್ ಬ್ರೀಡ್ ಬೆಟ್ಟ ಕ್ವಾಲಿಟಿ ಬೆಟ್ಟ ಸಿಗೋದು ಎರಡೂ ವ್ಯತ್ಯಾಸ ಏನಿದೆ ಮತ್ತು ಏನಕ್ಕೆ ಪ್ರೈಸ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಸೊ ಬನ್ನಿ ಡೀಟೇಲ್ಸ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ನೋಡ್ಬೋದು ಈ ಕಡೆ ನಾವು ನಮ್ದು ಇಂಪೋರ್ಟೆಡ್ದು ಕ್ವಾಲಿಟಿದು ಹಾಕಿದ್ದೀವಿ, ಈ ಕಡೆ ನಮ್ಮ ಲೋಕಲ್ ವೆರೈಟಿ ಸಿಗೋದು ಹಾಕಿದ್ದೀವಿ. ಎರಡೂ ಆ್ಯಕ್ಚುಲಿ ಒಂದೇ, ಲೋಕಲ್ ಕಲರ್ ವೈಸು. ಇದು ಇಂಪೋರ್ಟೆಡು, ಅದು ಲೋಕಲ್ಲು. ನೋಡಿದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ನಾನೇನು ಮಾತಾಡೋದು ಬೇಡ, ಸೈಯದ್ ಭಾಯ್ ಇಲ್ಲೇ ಇದ್ದಾರೆ, ನೀವು ಕ್ಯಾಮ್ರಲ್ಲಿ ನೋಡ್ತಾ ಇದ್ದೀರಾ, ನಿಮಗೂ ಒಂದು ಐಡಿಯಾ ಬರುತ್ತೆ ಏನೇನು ಹೆಂಗಿದೆ ಅಂತ. ಸಿಂಪಲ್. ಲೋಕಲ್ ಈಗ ಸದ್ಯಕ್ಕೆ ಏನು ಪ್ರೈಸ್ ಇರುತ್ತೆ ಮಾತ್ರ? ಲೋಕಲ್ ಬನ್ನಿ ಸರ್, 70 rupees ತೊಗೊಂಡೋಗಿ ಸರ್. ಸಿಂಪಲ್. ನಾನು ಲೋಕಲ್ ಇಡೋಕ್ಕೆ ಇಷ್ಟಪಡಲ್ಲ ಸರ್, ಸಿಂಪಲ್ ಸರ್. ನಮ್ಮ ಜೊತೆ ಮೀನು ಬೀಟಾ ಆದರೆ ಒಂದು 2 years ಇರುತ್ತೆ, ಫ್ಲೋರಾನ್ ಆದರೆ ಒಂದು 5 years ಇರುತ್ತೆ ನಮ್ಮ ಜೊತೆ. ಫುಡ್ಗೆ ಎಷ್ಟೆಷ್ಟೋ ಹಾಕ್ಬಿಡ್ತೀವಿ ಸರ್. ಫಿಶ್ ತೊಗೋಬೇಕಾದ್ರೆ ಒಂದು 2,000 ಜಾಸ್ತಿ ಕೊಟ್ಬಿಟ್ರೆ ನಿಮ್ಗೆ ಒಳ್ಳೆ ಬ್ರೀಡ್ ಬರುತ್ತಲ್ಲ. ಒಳ್ಳೆ ಬ್ರೀಡ್ ತೊಗೊಳ್ಳಿ, ಆರಾಮಾಗಿ 5 ವರ್ಷ ಸಾಕಿ, ಫುಡ್ಗೆ ಎಷ್ಟೆಷ್ಟು ಹೋಗುತ್ತೆ. ಇನ್ನೊಂದೇನಂದರೆ ಸರ್, ನೀವು ಎಷ್ಟೇ ಕಾಸ್ಟ್ಲಿ ಫುಡ್ ಹಾಕಿದ್ರೂ ಜೀನ್ ಚೆನ್ನಾಗಿಲ್ಲ ಅಂದರೆ ಅಷ್ಟು ಒಳ್ಳೆ ಹೆಡ್ ಬರಲ್ಲ. ನಿಮ್ಗೆ ಒಳ್ಳೆ ಹೆಡ್ ಬರಬೇಕು ಅಂದರೆ ಜೀನ್ ಚೆನ್ನಾಗಿರಬೇಕು. ಇವೆಲ್ಲ ಜೀನ್ ಚೆನ್ನಾಗಿರೋ ಫ್ಲೋರಾನ್ಸು, ಬೀಟಾಸು ಅವೆಲ್ಲ ಒಳ್ಳೆ ಕ್ವಾಲಿಟಿ ಇರುತ್ತೆ. ನಾನು ನಿಮಗೆ FHG1 ಕಾಸ್ಟ್ಲಿ ಫುಡ್ ಹಾಕಿ ಅಂತಲೂ ಹೇಳೋಕ್ಕೋಗಲ್ಲ. 1,000 ರೂಪಾಯಿ ಫುಡ್ಡೆಲ್ಲ ಬೇಕಾಗಿಲ್ಲ, 350 ರೂಪಾಯಿ ಫುಡ್ಡು, ಸಿಂಪಲ್ ಫುಡ್ಡು ಅಷ್ಟು ಹಾಕಿ, ಪರ್ಲ್ ಪೆಲೆಟ್ಸ್ ಫುಡ್ಡು ಅದನ್ನ ಹಾಕಿ 500 ರೂಪಾಯಿ ಫುಡ್ಡು, ಸೂಪರ್ ಹೆಡ್ ಬರುತ್ತೆ. ಕ್ವಾಲಿಟಿ ಚೆನ್ನಾಗಿರೋ ಜೀನ್ ಇದ್ದರೆ ಅಷ್ಟೇ, ಸಿಂಪಲ್ ಸರ್. ಸೊ ಇದು ಬಂದು ಈಗ 100 ರೂಪಾಯಿ ನಾರ್ಮಲ್ ಕ್ವಾಲಿಟಿ, 70 ರೂಪಾಯಿ. 70 ರೂಪಾಯಿ ಅಷ್ಟೇ. 70 ರೂಪಾಯಿ ಅಷ್ಟೇ. ಇಂಪೋರ್ಟೆಡ್ ಕ್ವಾಲಿಟಿ ಇರೋದು? ಇಂಪೋರ್ಟೆಡ್ ಕ್ವಾಲಿಟಿ ಇರೋದು ನಿಮಗೆ ನಾವು 250 ಸೇಲ್ ಮಾಡ್ತಿರೋದು. ಇವಾಗ ಸದ್ಯಕ್ಕೆ ಆಫರ್ ನಡೀತಿದೆ ಅಲ್ಲ, buy 1 get 1. ಸೊ ಅದರಿಂದ ನಿಮಗೆ 125 ಬೀಳುತ್ತೆ. ಇದು ನಾವು ಯಾವ್ದು ನಾರ್ಮಲ್ ಲೋಕಲ್ ಬೆಟ್ಟ ಅಂತೀನೋ, ಬೇರೆ ಅಂಗಡಿಯಲ್ಲೆಲ್ಲ 90 ರೂಪೀಸ್ 100 ರೂಪೀಸ್ ಮಾಡ್ತಿದ್ದಾರೆ. ಮಾರ್ಕೆಟ್ ಸರ್ವೆ 120ವರೆಗೂ ಮಾರ್ತಿದ್ದಾರಂತೆ. ನಮ್ಮ ಅಂಗಡಿಗೆ ಬಂದರೆ 70 ರೂಪೀಸ್ ಅಷ್ಟೇ. ಈಗ ಫ್ಲವಾನ್ ಬಗ್ಗೆ ನಾವು ಮಾಡ್ತಾ ಇದ್ದೀವಿ. ಫ್ಲವಾನ್ ಭಾಳಷ್ಟು ತೊಗೊಂಬಂದಿದ್ದೀವಿ ಈ ಸಲ ನಮ್ಮ ವೀಕ್ಷಕರಿಗೋಸ್ಕರ. ಯಾಕಂದರೆ ಲಾಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಕಾಣ್ತಿದ್ದು ಕಾಸು. ಸೊ ಈ ಸಲ ಏನು ಸ್ಪೆಷಲ್ ತೋರಿಸ್ತಾ ಇದ್ದೀರಾ ಫ್ಲವಾನ್ದಲ್ಲಿ? ಸೊ ಏನಿಲ್ಲ ಸರ್, ಕಾಂಫಾಸ್ ನೀವು ನೋಡ್ತಿದ್ದೀರಲ್ಲ, ಇವೆಲ್ಲ ಕಾಂಫಾ. ಇದು ನಿಮಗೆ 800 ರೂಪಾಯಿ, ಕೇವಲ 800 ರೂಪಾಯಿ ಕೊಡ್ತಾ ಇದ್ದೀವಿ. ಎಷ್ಟು ಕಾಂಪಾಸು ನಮ್ಮದು ಇಷ್ಟೇ ಸರ್ ಡಿಫ್ರೆನ್ಸ್. ಇದು ಕಸ್ಟಮರ್ ವೀಡಿಯೋ ನೋಡಿ, ಇದು ಈ ಥರ ಬರುತ್ತೆ. ಅಂದರೆ ನೀವು ಒಂದು 1 month ಗ್ರೂಮಿಂಗ್ ಮಾಡಿದ್ರೆ, ದಯವಿಟ್ಟು ನಂಬರ್ ತೋರಿಸ್ಬಿಡಿ, ಬ್ಲರ್ ಮಾಡಿಬಿಡಿ, ಇದನ್ನು ತೋರಿಸಿ ವೀಡಿಯೋ ನೋಡಿ. ಈಗ ನೋಡ್ತಾ ಇದ್ರಲ್ಲ ಏನು ಕಲರ್ ಇದೆ, ಇದೇ ಥರ ಬರುತ್ತೆ ಸರ್ ಕಲರು. ಸೊ ಈ ಸಲ ಕಮ್ಮಿ ಪ್ರೈಸು ಕೂಡ ತೊಗೊಂಬಂದಿದ್ದಾರೆ. ಲಾಸ್ಟ್ ಟೈಮ್ ಭಾಳ ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು ಜಾಸ್ತಿ ಪ್ರೈಸ್ ಅಂತ. ಈ ಸಲ ನೋಡಿ ಕಮ್ಮಿ ಪ್ರೈಸ್ ನಿಮಗೆ 800 ರೂಪಾಯಿಗೆ F2 ಕಂಫಾ 3 inches ಅಪ್ರಾಕ್ಸಿಮೇಟ್ಲಿ ಸಿಗ್ತಾ ಇದೆ. ಇದೇ ಫಿಶಸ್ ಬೇರೆ ಕಡೆ 1,500 2,000 ರೂಪಾಯಿ ಸೇಲ್ ಮಾಡೋದು. ನಿಮಗೆ ಕಸ್ಟಮರ್ ಡಿಮ್ಯಾಂಡ್ ಆದಮೇಲೆ ನೋಡಿ 2,000 ರೂಪಾಯಿಗೆ ನಿಮಗೆ ಕಮ್ಮಿ ಪ್ರೈಸ್ಗೂ ಸಿಗುತ್ತೆ. ನೋಡಿ ಈ ಥರ ಕ್ವಾಲಿಟಿ ನಿಮಗೆ ಅಪ್ರಾಕ್ಸಿಮೇಟ್ 3 inches ಇದೆ. ಸಪ್ರೇಟ್ ಅವ್ರು ಗ್ರೂಮಿಂಗ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಈ ಥರ ಫಿಶಸ್ ನಿಮಗೆ ಬರೀ 800 ರೂಪಾಯಿ ಸಿಗುತ್ತೆ. ಸೊ ಲಾಸ್ಟ್ ಟೈಮ್ ನಾವು ನೋಡಿದಲ್ಲ ಕಂಫಾ, ಅಲ್ಲಿದೆ ನೋಡೋಣ, ಎಲ್ಲಿದೆ ಅದು ಕಂಫಾ? ಅದು ಸರ್ ಅದು ಸೇಲ್ ಆಗೋಯ್ತು. ಇವಾಗ ನೀವು ನೋಡ್ತಾ ಇರೋದು SRD. ನೋಡಿ ಸರ್ ಹೆಂಗಿದೆ, ಸೈಜ್ ಗೊತ್ತಾಗ್ತಿದೆ, ಕಲರ್ ಗೊತ್ತಾಗ್ತಿದೆ, ಹೆಡ್ ಗೊತ್ತಾಗ್ತಿದೆ. ಇಷ್ಟಿದೆ ಹೆಡ್ಡು, ಗೊತ್ತಾಗ್ತಿದೆಲ್ಲ ಸರ್ ಕ್ವಾಲಿಟಿ ಏನಂತ. ನಾನೇನು ಮಾತಾಡೋದು ಬೇಡ, ನಿಮ್ಗೆ ಗೊತ್ತಾಗುತ್ತೆ. ಅಗ್ರೆಷನ್ ಆಗಲಿ, ಆ ಕಲರ್ ಆಗಲಿ. ಇದು 2,500 ರೂಪಾಯಿಗೆ ಇಂಪೋರ್ಟೆಡ್ SRD ಸೂಪರ್ ರೆಡ್ ಡ್ರ್ಯಾಗನ್. ಓಕೆ, ನೋಡಿದ್ರಲ್ಲ ಸರ್. ಇವಾಗ ಬನ್ನಿ ಸರ್. ಇವಾಗ ನೋಡ್ತಿದ್ರಲ್ಲ, ಇದು ನಿಮಗೆ ಎಲ್ಲ ಅಂಗಡಿಯಲ್ಲೂ ಸಿಗೋ ಮಾಮೂಲಿ SRD. ಓಡೋಗ್ತಾ ಇದೆ, ಅದಕ್ಕೆ ನೆಟ್ಟಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ, ಸ್ವಲ್ಪ ಕ್ಲೋಸಲ್ಲೇ ಇರಲಿ ಅಂತ. ಅದನ್ನು ಹಿಡಿದು ತೋರಿಸ್ತೀನಿ, ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಇದು 1,800 ತೊಗೊಳ್ಳಿ, 1,600ಗೆ ಕೊಟ್ಬಿಡ್ತೀನಿ ನಾನು. ಈ ಥರ ಇದು ಇಡೋಕೆ ಇಷ್ಟಪಡಲ್ಲ, ಬಟ್ ಕಮ್ಮಿ ರೇಟಿಗೆ ಬೇಕು ಅನ್ನೋರಿಗೆ ನಾನು ತೋರಿಸ್ತಾ ಇರೋದು, ತಂದು ಸೇಲ್ ಮಾಡ್ತಿರೋದು. ಸೊ ಇದು 1,600 ರೂಪಾಯಿ. 1,600 ರೂಪಾಯಿ. ಆಚೆ ಕಡೆ ನಿಮಗೆ ಅದೇ 2,000 ರೂಪಾಯಿ ಮಾರ್ತಿದ್ದಾರೆ. ಕ್ವಾಲಿಟಿ ಇದೆ, ಅದಕ್ಕೆ 2,500 ರೂಪಾಯಿ ಸರ್. ಈ 2,500 ರೂಪಾಯಿದು ಮುಂಬೈಯಲ್ಲಿ, ಡೆಲ್ಲಿಯಲ್ಲಿ ಆ ಕಡೆ ಎಲ್ಲ 3,000 4,000 ಮಾರ್ತಿದ್ದಾರೆ. ಮಾನ್ಸ್ಟರ್ ಕಾಕ್ಸ್ ಅಂತೀವಲ್ಲ ಸರ್, ಮಾನ್ಸ್ಟರ್ ಹೆಡ್, ಅವು ಟೆನ್ನಿಸ್ ಬಾಲ್ ಸರ್. ಒಂದೊಂದು ಹೆಡ್ ಹಂಗೆ ಟೆನ್ನಿಸ್ ಬಾಲು ಕರೆಕ್ಟಾಗಿ ಭಯಂಕರ ಮೇಂಟೈನ್ ಮಾಡಿಬಿಟ್ರೆ ಫುಟ್ಬಾಲ್ ರೇಂಜಿಗೆ ಬರುತ್ತೆ ಹೆಡ್ಡು. ಅಂದರೆ ನಿಮಗೆ 6 years ಏಜ್ ಬಂದರೆ. ಮತ್ತು ಇದು ನೋಡ್ತಾ ಇರೋದು, ಇದು ಡ್ಯೂಯಲ್ ಟೋನ್ ಕಂಫಾ ಸರ್. ಇದು ನಿಮ್ಗೆ 6,000 ಬೀಳುತ್ತೆ. ಲಾಸ್ಟ್ ಟೈಮ್ ಇದು ಕಾಂಫಾಸ್ ಎಲ್ಲ ಮುಂಬೈಗೆ ಡೆಲ್ಲಿಗೆ ಸೇಲ್ ಮಾಡಿರೋದು. ಇಲ್ಲಿಂದ ತಾಯಿ ಸಿಲ್ಕ್ ಬಂದು ಇಲ್ಲೇ ಚಿಕ್ಕಮಂಗ್ಳೂರ್ಗೆ ಹೋಯ್ತು. ಈಗ
ಈಗ ನೋಡಿದ್ರಲ್ಲ ನೀವು ವ್ಯತ್ಯಾಸ ಗೊತ್ತಾಯಿತು. ಕಮ್ಮಿ ಪ್ರೈಸ್ಗೂ ಈಗ ಕಸ್ಟಮರ್ ಡಿಪೆಂಡ್ ಮೇಲೆ ತೊಗೊಂಬಂದಿದ್ದಾರೆ. ಕಸ್ಟಮರ್ಗೆ ಕ್ಲಿಯರೇಷನ್ ಆಗಲಿ ಅಂತ ಕಮ್ಮಿ ಪ್ರೈಸ್ಗೂ ತೊಗೊಂಬಂದು ತೋರಿಸಿದ್ದಾರೆ, ಒಳ್ಳೆ ಪ್ರೈಸ್ಗೂ ತೋರಿಸಿದ್ದಾರೆ. ಏನು ವ್ಯತ್ಯಾಸ ಇದೆ? ಯಾಕಂದರೆ ಭಾಳ ಜನ ಹೇಳ್ತಾಯಿದ್ರು ಕಾಸ್ಟ್ ಜಾಸ್ತಿ ಇದೆ ಅಂತ. ಕಾಸ್ಟ್ ಏನಕ್ಕೆ ಜಾಸ್ತಿ ಇದೆ ಅಂತ ಅನ್ಕೊಂತೀನಿ ಈ ವಿಡಿಯೋಲಿ ಕ್ಲಿಯರ್ ಆಯಿತು. ಈಗ ನೆಕ್ಸ್ಟ್ ವಿಡಿಯೋ ಡೇಟ್ರಲ್ಲಿ ತೋರಿಸೋಣ. ವಿಡಿಯೋ ಡೇಟರ್ ನೋಡಿ, ಈಗ 70 ರೂಪಾಯಿ ಲಾಸ್ಟ್ ಟೈಮ್ ಪೇರ್ ತೋರಿಸಿದ್ರು. ಬಹಳ ಜನ ಪ್ರೈಸ್ ಜಾಸ್ತಿ ಅಂತ ಹೇಳ್ತಾಯಿದ್ರು. ಸೊ ಅದೇ ಸೇಮ್ ನಿಮಗೆ ಇದೆ ನೋಡಿ, ನಾರ್ಮಲ್ ನಿಮಗೆ 10 ರೂಪಾಯಿ ಸಿಗೋದು ವಿಡಿಯೋ ಡೇಟರ್. ಸರ್ ಡಜನ್ ತೊಗೊಂಡ್ರೆ ಇದು ನಿಮಗೆ 120 ರುಪೀಸ್. ಅದು 10 ರೂಪಾಯಿ ಬೀಳುತ್ತೆ. ಹಾಂ, ಅದಕ್ಕೂ ಏನು ವ್ಯತ್ಯಾಸ ಸರ್? ಸಿಂಪಲ್ ಸೈಜ್ ಡಿಫ್ರೆನ್ಸ್ ಇದೆ, ಫಾರ್ಮ್ ಡಿಫ್ರೆನ್ಸ್ ಇದೆ ಸರ್. ಏನಿಲ್ಲ, ನಾನು ತರಿಸೋ ಮೀನು ನನಗೆ ಸಿಂಪಲ್ ಸರ್. ಮೀನು ತೊಗೊಂಡೋದ್ರೆ ನಮ್ಮ ಅಂಗಡಿಯಿಂದ ಕಸ್ಟಮರ್ ಹತ್ರ ಸಾಯ್ಬಾರ್ದು, ಮತ್ತೆ ಬಂದು ನನ್ನ ಹತ್ರ ಮೀನು ತೊಗೊಳೋ ಅವಶ್ಯಕತೆ ಇರಬಾರ್ದು. ಇವೆಲ್ಲ ನಾವು ತಂದು ಇವಾಗ ಏನಿಲ್ಲ, ಮಂಡೇ ನಾವು ಫಿಶ್ ತರಿಸ್ತೀವಿ, ಫ್ರೈಡೇ ಬಂದು ತೊಗೊಳ್ಳಿ. 3 ಡೇಸ್ ನಾವು ಕ್ವಾರಂಟೈನ್ ಮಾಡಿ ಎಲ್ಲ ಸ್ಟೇಬಲ್ ಮಾಡಿ ಕೊಡ್ತೀವಿ. ಬಟ್ ಏನಂದರೆ ಅದೇ ಅವ್ರಿಗೆ ಹೇಳ್ದಂಗೆ ನಾನು ಇದೆಲ್ಲ ಕೊಡಬೇಕು, ಡಜನ್ ಲೆಕ್ಕ ತೊಗೊಂಡೋಗ್ಲಿ. ಇದು ಬಂದು 120 ರೂಪಾಯಿ ಡಜನ್ನು, ಇದು ಬಂದು 70 ರೂಪಾಯಿ ಪೇರ್. ಯಾಕಂದರೆ ಅದಕ್ಕದು ಡಿಫ್ರೆನ್ಸ್ ಏನಂದರೆ ಇದು ಸೈಜು ಕೂಡ ದೊಡ್ಡದಿದೆ ಮತ್ತು ಕ್ವಾಲಿಟಿನೂ ಇದೆ. ಇದು ದೊಡ್ಡದಿದೆ, ಅಪ್ರಾಕ್ಸಿಮೇಟ್ಲಿ 1.5 ಇಂಚಸ್ ಇದೆ. ಈಗ ನೀವು ಕಮ್ಮಿ ಪ್ರೈಸ್ ನೋಡಿದ್ದು ಅದು 1 ಇಂಚಸ್ ಇದೆ. ಮತ್ತು ಇದು ಕ್ವಾಲಿಟಿ ಇದೆ. ಇದು ಬ್ರೀಡಿಂಗ್ ಎಲ್ಲ ಮಾಡಿಸ್ಬೋದು, ಒಳ್ಳೆ ಲೈನ್ ಅಂತ ಹೇಳ್ಬೋದು. ಯಾಕಂದರೆ ಬಹಳ ಜನಕ್ಕೆ ಗೊತ್ತಾಗಲ್ಲ ಕ್ವಾಲಿಟಿ ಡಿಫ್ರೆನ್ಸ್ ಏನಿರುತ್ತೆ ಅಂತ, ಅದಕ್ಕೆ ಹೇಳ್ತಿರೋದು. ಇನ್ಲೈನ್ ಬರುತ್ತೆ, ಅದು ಬ್ರೀಡ್ ಲೈನ್ ಬರುತ್ತೆ, ಇದು ಚೆನ್ನಾಗಿರುತ್ತೆ. ಸೊ ಇದು ಮರಿಗಳು 10 ರೂಪಾಯಿ, ನೀವು ಮರಿಗಳು 10 ರೂಪಾಯಿಗೆಲ್ಲ ಸಿಗೋದು ಎರಡೂ ಇದೆ. ಸೊ ಬನ್ನಿ, ಆ ಥರ ಏನು ಮಿಸ್ಕನ್ಸೆಪ್ಷನ್ ಮಾಡ್ಕೊಂಬೇಡಿ ಜಾಸ್ತಿ ಪ್ರೈಸ್ ಇದೆ ಅಂತ. ಇಲ್ಲಿ ಕಮ್ಮಿ ಪ್ರೈಸ್ಗೂ ನಿಮಗೆ ಫಿಶಸ್ ಸಿಗ್ತಾ ಇದೆ. ಮತ್ತು ನೆಕ್ಸ್ಟ್ ಫಿಶಸ್ಸು ನೋಡಿ, ಇಲ್ಲಿದೆ ಸಿಚ್ಲೆಟ್ಸ್ ಡಿಫ್ರೆನ್ಸ್, ಅದು ಕೂಡ ನಾವು ನೋಡೋಣ. ಸರ್ ಇದು ನಿಮ್ಗೆ 100 ರುಪೀಸ್ ಪೇರ್ ಸರ್. ಕಮ್ಮಿ ಬೇಕು ಅನ್ನೋರು ಬನ್ನಿ. ಲಾಸ್ಟ್ ಟೈಮ್ ನಮ್ಮದು 250 ಅಲ್ಲಿದಲ್ಲ, ಇದು 250 ಸಿಕ್ಲೆಟ್ಸು. ಪೇರ್ ತೊಗೊಂಡ್ರೆ 250, 10 ಪೇರ್ಸ್ ತೊಗೊಂಡ್ರೆ 200 ಪೇರ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ದು ಸಿಕ್ಲೆಟ್ಸು. ಇದ್ರ ಕ್ವಾಲಿಟಿಗೂ ಇದ್ರ ಸೈಜ್ಗೂ ಇದು ವೆರೈಟೀಸ್ಗೂ 12 ವೆರೈಟೀಸ್ ಇದೆ ಇಲ್ಲಿ. ಅಲ್ಲಿ ನಿಮಗೆ 4 ವೆರೈಟಿ ಇರುತ್ತೆ. ಸೊ ಅಲ್ಲಿ ಅದು 150 ಏನೋ ಮಾರ್ಕೆಟ್ ರೇಟ್ ಇದೆ, ನಾವು 100 ಕೊಡ್ತಾ ಇದ್ದೀವಿ ಅದು ಪೇರು. ಕಮ್ಮಿ ರೇಟ್ ಬೇಕು ಅನ್ನೋರಿಗೆ ಆ ಕಡೆ ಕಮ್ಮಿ ರೇಟ್ಗಿದೆ, ಜಾಸ್ತಿ ರೇಟ್ ಬೇಕು, ಒಳ್ಳೆ ಕ್ವಾಲಿಟಿ ಬೇಕು, ಎರಡೂ ಇದೆ. ಎರಡು ಥರನೂ ಇಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಸ್ಟಾಕು ಕೂಡ ಕವರ್ ಮಾಡೋಣ. ಹಂಗೆ ಇದು ಗೋರಾಮೀಸ್ ನೋಡ್ತಾ ಇದೀವಿ. ಗೋರಾಮೀಸ್ ಏನು ರೇಟ್ ಇವಾಗ? ಸರ್ ಇದರಲ್ಲಿ 80 ರುಪೀಸ್ ಪೇರ್ದು ಇದೆ, 50 ರುಪೀಸ್ ಪೇರ್ದು ಇದೆ. ಅಂದರೆ ಡಿಫ್ರೆನ್ಸ್ ನಿಮಗೆ ವೀಡಿಯೋಲಿ ಗೊತ್ತಾಗುತ್ತೆ, ಸೈಜ್ ಡಿಫ್ರೆನ್ಸು, ಕ್ವಾಲಿಟಿ ಡಿಫ್ರೆನ್ಸು ಗೊತ್ತಾಗುತ್ತೆ. 50ದು ಇದೆ, 80ದು ಇದೆ. ಮತ್ತು ಏಂಜಲ್ ಫಿಶಸ್ಸು? ಏಂಜಲ್ ಫಿಶಸ್ಸು 150ದು ಇದೆ, 250ದು ಇದೆ, ಸೈಜ್ ಮೇಲೆ. ಮತ್ತು ಒಂದು ಅಲ್ಲಿಗೇಟರ್ ಕಾರ್ ಇದೆ ಇಲ್ಲಿ, ಚಿಕ್ಕ ಸೈಜಲ್ಲಿ. ಇದೇನು ಆಗುತ್ತೆ ಅಲ್ಲಿಗೇಟರ್ ಕಾರು? 1000 ಇದೆ ಸರ್. ಮತ್ತು ಏಂಜಲ್ ಫಿಶಸ್ಸು 150 ಪೇರ್ ಸರ್. ಮೌಲೀಸ್ ಇದೆ ನೋಡಿ, ಚಾಕ್ಲೇಟ್ ಮೌಲೀಸ್ ಸರ್. ಅದೇನು ರೇಟ್ ಆಗುತ್ತೆ? 70 ರುಪೀಸ್ ಪೇರ್. ಹಾಂ, 100 ರುಪೀಸ್ ಪೋಲಾರ್ ಬೇರ್ ಪೇರ್. ಲಾಸ್ಟ್ ಟೈಮ್ 350 ಇಲ್ಲಿದಲ್ವಾ, ಅದು ಬೇರೆ ಇದು ಬೇರೆ? ಅದು ದೊಡ್ಡ ಸೈಜು ಸರ್, ಇದು ನಿಮಗೆ ಚಿಕ್ಕ ಸೈಜು. ಇದು ಪೇರ್ ನಿಮಗೆ 100 ರುಪೀಸಿಗೆ ಸಿಗುತ್ತೆ. ರೇಟು ಅಷ್ಟೇ ಸರ್, ಸಿಂಪಲ್ಲು. ನಾನು ಅವಾಗ ತಂದಿದ್ದು ಬ್ರೀಡಿಂಗ್ ಪೇರ್ಸು. ಈ ನನ್ನ ಹತ್ರ ಬ್ರೀಡ್ ಆಗ್ತಿರೋದೇ 3ನೇ ಬ್ಯಾಚ್ ಹಾಕಿದೆ ಮರಿ, ರೆಡಿ ಆಗಿದೆ. ಸೊ ಅಡಲ್ಟ್ ಸೈಜ್ ತೊಗೊಂಡ್ರೆ ಸರ್, ಆ ಸೈಜ್ ಬರಬೇಕು ಅಂದರೆ ನೀವೇನಿಲ್ಲ ಅಂದ್ರೂ 6-7 ತಿಂಗಳು ಬೆಳೆಸ್ಬೇಕು. ನಾನು ಆಲ್ರೆಡಿ ಬೆಳೆಸಿರೋದೇ ಕೊಡ್ತೀನಿ. 6-7 ತಿಂಗಳಿಗೆ ಎಷ್ಟು ಫುಡ್ ಸರ್? ಅದೆಲ್ಲ ಕಾಸ್ಟೇ ಅಲ್ವಾ ಸರ್? ಟೈಮು ಸ್ಪೆಂಡ್ ಮಾಡಬೇಕಲ್ಲ, ಟೈಮ್ ಕೊಡಬೇಕು, ಮೇಂಟೆನೆನ್ಸ್ ಮಾಡಬೇಕು, ವಾಟರ್ ಚೇಂಜ್ ಮಾಡಬೇಕು, ಎಷ್ಟು ಸರ್. ಪ್ರಾಬ್ಲಮ್ ಏನು ಅಂದರೆ ಸರ್ವೈವಲ್ ರೇಟ್ ಇದಲ್ಲ, ಮಾರ್ಟಾಲಿಟಿ ರೇಟು. ನಿಮಗೆ ಸೈಜ್ ಚಿಕ್ಕದಾದಷ್ಟು, ಕ್ವಾಲಿಟಿ ಇದಾದಷ್ಟು ರೇಟ್ ಜಾಸ್ತಿ ಅಲ್ವಾ, ಹೋಗ್ಬಿಡ್ತವೆ ಬೇಗ. ನಮ್ಗೆ ಹತ್ರ ಏನಂದರೆ ತೊಗೊಂಡೋದ್ರೆ ಮೀನು ಸಾಯಬಾರ್ದು, ಜಾಸ್ತಿ ದಿನ ಇರಬೇಕು. ಮತ್ತು ಇಲ್ಲಿ ಜೇಬ್ರಾ ಡಾನ್ಯೂಸ್ ಇದೆ, ಮತ್ತು ಪ್ಲಾಟಿಸ್ ಇದೆ. ಇದನ್ನ ಇದಾಗುತ್ತೆ ಸರ್ 50 ರುಪೀಸ್ ಪೇರು ಜೀಬ್ರಾ ಡಾನ್ಯೂಸು. ಆದರೆ ಡಜನ್ ತೊಗೊಂಡವ್ರಿಗೆಲ್ಲ ಕಮ್ಮಿ ಬೀಳುತ್ತೆ, 100 ರುಪೀಸ್ ಡಜನ್. ಸೊ ಇದು ಬಂದು ಗೋಲ್ಡ್ ಫಿಶಸ್ಸು ಸರ್. ಇದು ನಿಮಗೆ 250ನೇ ಪೇರು. ಏನಕ್ಕೆ ಅಂದರೆ ಗೋಲ್ಡ್ ಫಿಶಲ್ಲಿ ನಾನು ಕಮ್ಮಿ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ. ಒಳ್ಳೆ ಕ್ವಾಲಿಟಿ ಗೋಲ್ಡ್ ಫಿಶ್ಶು ಬೈ ಡಿಫಾಲ್ಟ್ ಡೆಲಿಕೇಟು. ನಾನು ಯಾವುದಾದ್ರೂ ಫಾರ್ಮಲ್ಲಿ ಕಮ್ಮಿ ರೇಟ್ದು ತರಬೇಕು ಅಂತ ಹೋದರೆ ಲೀಸು, ಆ್ಯಂಕರ್ ವರ್ಮು ಇವೆಲ್ಲ ಬಂದ್ಬಿಡುತ್ತೆ. ಸೊ ನಾನು ಕ್ವಾರಂಟೈನ್ ಮಾಡಿ ಕೊಟ್ಟರು ರಿಸ್ಕ್ ಫ್ಯಾಕ್ಟ್ರ್ ಜಾಸ್ತಿ. ಈ ಇದರಲ್ಲಿ ಒಂದಕ್ಕೂ ಲೀಸ್ ಆಗಲಿ ಆ್ಯಂಕರ್ ವರ್ಮ್ ಆಗಲಿ ಏನೂ ಇಲ್ಲ. ಒಳ್ಳೆ ಕಲ್ಕತ್ತಾ ಫಾರ್ಮ್ಸಿಂದ ಬಂದಿರೋ ಸ್ಟಾಕ್ ಇದು, ಕೋಲ್ಕತ್ತಾದು. ನಿಮಗೆ ಟ್ರಾನ್ಸ್ಪೋರ್ಟೇಷನೇ ನನಗೆ ಭಾರಿ ಟ್ರೈನಲ್ಲೇ ಟ್ರಾನ್ಸ್ಪೋರ್ಟೇಷನ್ ಬೀಳೋದು. ನೀವು ಅನ್ಬೋದು ಟ್ರೈನ್ ಟ್ರಾನ್ಸ್ಪೋರ್ಟ್ ಕಮ್ಮಿ ಅಲ್ಲ ಅಂತ. ಸರ್ ನಾವು ನೀಟಾಗಿ ಥರ್ಮೋಕೋಲಲ್ಲಿ ಪ್ಯಾಕ್ ಮಾಡಿದ್ರೇ ಸೇಫಾಗಿ ರೀಚ್ ಆಗೋದು. ಇಲ್ಲ ಕಾರ್ಡ್ಬೋರ್ಡ್ ಬಾಕ್ಸ್ ಹಾಕ್ತೀವಿ ಅಂದರೆ ಎತ್ತದ ಬಿಸಾಕೋದ್ರಿಂದ ಹೋಗ್ಬಿಡ್ತದೆ.
ಡ್ಯಾಮೇಜ್ ರೇಟ್ ಜಾಸ್ತಿ. ಸೊ ಥರ್ಮಕೋಲ್ ಬಾಕ್ಸ್ಗೆ ನಮಗೆ ಕಲ್ಕತ್ತಾಯಿಂದ ಟ್ರಾನ್ಸ್ಪೋರ್ಟ್ಗೆ ಹೆವಿ ಬೀಳುತ್ತೆ. ಅಲ್ಲಿ ಫಾರ್ಮ್ದು ಒಳ್ಳೆ ಕ್ವಾಲಿಟಿ. ಇದನ್ನ ಇಡಾಗುತ್ತೆ 250 250 ಪೇರ್. ನಿಮಗೆ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಕ್ವಾಲಿಟಿ ಡಿಫ್ರೆನ್ಸ್ ಏನಿದೆ ಅಂತ. ಬಂದರೆ ಸೈಜು ಕ್ವಾಲಿಟಿಗೆ ಪ್ರೈಸು ಬರ್ತಿದೆ. ನಾನು ಇದರಲ್ಲೂ ಲೋಕಲ್ ನಾನು ನಿಮ್ಗೆ ತಂದರೆ 120 150ಗೆಲ್ಲ ಕೊಡ್ಬೋದು. ಬಟ್ ತೊಗೊಂಡೋಗಿ ನಿಮ್ಮ ಹತ್ರ ಸಾಯೋದು, ಆಮೇಲೆ ತಿರ್ಗಾ ನನ್ನೇ ಬೈಕೊಳೋದಲ್ಲ. ಫಸ್ಟ್ ಥಿಂಗ್ ಈಸ್ ಮೀನ್ ಸಾಯಬಾರ್ದು ಅಷ್ಟೇ. ಸಿಪ್ಲೆಟ್ಸ್ ಇದ್ದಾವೆ. ನಿಮಗೆ ಗ್ರೀನ್ ಟೆರರ್ ಇದೆ, ಬ್ಲೂ ಅಕಾರ ಇದೆ, 250 350 ಆ ರೇಂಜಲ್ಲಿದೆ ಸರ್ ಎಲ್ಲ. ಆಸ್ಕರ್ಸ್ ಪಕ್ಕದಲ್ಲಿದೆ. ಸೊ ಇಲ್ಲಿರೋ ಆಸ್ಕರ್ಸ್ ಎಲ್ಲ ನಿಮಗೆ 500 ರೂಪೀಸ್ ರೇಂಜಲ್ಲಿ ಸಿಗುತ್ತೆ. ಒಳ್ಳೆ ಆಸ್ಕರ್ಸು, ಮಸ್ತ್ ಕಲರು, ಒಳ್ಳೆ ಫುಡ್ ಹಾಕಿದ್ರೆ ಒಳ್ಳೆ ಗ್ರೋತು, ಒಳ್ಳೆ ರೆಡ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ. ಆಗಲೇ ನೀವು ನೋಡ್ಬೋದು ಕಲರೇಷನ್ ಎಲ್ಲ ಚೆನ್ನಾಗಿ ಬಂದಿದೆ. ಕೋಯಿ ಇದು ಮಿಕ್ಸ್ ಹಾಕಿದ್ದೀನಿ. 70 ರೂಪೀಸಿಂದ ನಿಮಗೆ 350 ರೂಪೀಸ್ವರೆಗೂ ಇದೆ ಇದರಲ್ಲಿ ಮಿಕ್ಸ್ ಆಗಿರೋ ವೆರೈಟೀಸ್ ಮೇಲೆ ಕಾಸ್ಟಿಂಗ್ ಹೋಗುತ್ತೆ. ಪ್ಯಾರೆಟ್ ಫಿಶಸ್ಸು ಸರ್ ಪ್ಯಾರೆಟ್ಸು ನಿಮಗೆ ಇದರಲ್ಲಿ A B C 3 ಗ್ರೇಡ್ ಇದೆ. ನನ್ನ ಹತ್ರ A B ಇದೆ. A ಗ್ರೇಡ್ಸ್ ಬಂದು ನಿಮಗೆ ಲಾಸ್ಟ್ ಟೈಮ್ ವೀಡಿಯೋಲ್ಲೇ ನೋಡಿದ್ರಿ A ಗ್ರೇಡ್ಸ್ ಏನು ಕಾಸ್ಟ್ ಇತ್ತು ಅಂತ. 750 ರೆಡ್ಡು, 850 ಎಲ್ಲೋ ಇತ್ತು. ಇವಾಗ 650 B ಗ್ರೇಡ್ ರೆಡ್ಡು, 750 B ಗ್ರೇಡ್ ಎಲ್ಲೋ. ಮತ್ತು ಈ ಗೋಲ್ಡ್ ಫಿಶ್ ಏನು ಆಗುತ್ತೆ ಸರ್? ಇದು ಪೇರ್ ತೊಗೊಂಡ್ರೆ 30 ರೂಪಾಯಿ, ಡಜನ್ ತೊಗೊಂಡ್ರೆ 100 ರೂಪಾಯಿ. ಮತ್ತು ಮೌಲೀಸು ಅಷ್ಟೇ ಸರ್. ಇದರಲ್ಲಿ ಅಂದರೆ 2 ವೆರೈಟೀಸ್ ಬಿಟ್ಟಿದ್ದೀನಿ. ಬಲೂನ್ ಮೌಲಿ ಇದೆ, ಇದಿದೆ ನಾರ್ಮಲ್ ಮೌಲಿ ಇದೆ. ಇದು ಬಿಟ್ಟರೆ ಸೆಲ್ಫಿನ್ ಮೋನಿನೂ ಇದೆ. ಸೊ ಡಜನ್ ತೊಗೊಂಡ್ರೆ ನಿಮಗೆ 100 ರೂಪೀಸ್. ಸೆಲ್ಫಿಲ್ ಮೋನಿ ಎಲ್ಲ ನಾರ್ಮಲ್ ಮೌಲೀಸ್ ಕೊಡ್ತೀವಿ. ಅದು ಬಿಟ್ಟರೆ ನಾರ್ಮಲ್ ಪೇರ್ ಅಂದರೆ 50. ಬಲೂನು ಅಷ್ಟೇ ಒಳ್ಳೆ ಕಾಸ್ಟಿಂಗಲ್ಲಿದೆ. ಸೊ ಈ ಕಮ್ಮಿ ರೇಟ್ ನೋಡೋರು ಡಜನ್ ಸೆಲ್ಫಿನ್ ಮೌಲಿನ, ನಾರ್ಮಲ್ ಮೌಲಿ ನಿಮಗೆ ಡಜನ್ 100 ರೂಪೀಸ್. ಸೊ ಸ್ವಾಟ್ ಟೇಲು ಮತ್ತು ಇಲ್ಲೂ ಕೂಡ ಮೌಲೀಸ್ ಇದೆ. ಇದು ಬಂದು ಸನ್ರೈಸ್ ಮೌಲಿ, ತುಂಬ ಕಮ್ಮಿ ನೋಡೋಕೆ ಸಿಗುತ್ತೆ, ಎಲ್ಲರ ಹತ್ರನೂ ಇಲ್ಲ. ನೀವು ನೋಡಿದ್ದೀರಾ ಎಲ್ಲಾದರೂ ಸೈದ್ ಬೈ? ಹಾಂ, ಇಲ್ಲ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು. ಸೊ ಸೈಲ್ಫಿನ್ ಮೌಲೀಸು, ಸಾರಿ ಸನ್ರೈಸ್ ಮೌಲೀಸು. ಸನ್ರೈಸ್ ಮೌಲೀಸ್ ನಿಮ್ಗೆ 100 ರೂಪೀಸ್ ಇದೆ. ಸ್ವಾಟ್ ಟೇಲ್ ನಿಮಗೆ 120 ಇದೆ, 100 ರೂಪೀಸ್ದು ಇದೆ. ಮತ್ತು ಚಿಕ್ಕ ಕೊಯ್ಸು ನಿಮಗೆ 70 ರೂಪೀಸ್ ಪೇರ್ ಇದೆ. ಮತ್ತು ಬಹಳಷ್ಟು ಲಾಸ್ಟ್ ಟೈಮ್ ಸ್ಟಾಕ್ ಜಾಸ್ತಿ ಇತ್ತು, ಈಗ 2 ಮಿಕ್ಕಿದೆ. ಇದು ಸೈಜ್ ಒಳ್ಳೆ ಸೈಜ್ ಇರೋದು 150 ಪೇರ್. ಮತ್ತು ಗಪ್ಪೀಸ್ ಇದೆ ನೋಡಿ. ಇಲ್ಲಿ ಗಪ್ಪೀಸ್ ಏನಾಗುತ್ತೆ? ಇದು ಗಪ್ಪೀಸ್ ಬೈ ಅದೇ ಕಲ್ ವೆರೈಟೀಸ್ ಅಂತೀವಿ, ಅಂದರೆ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಇದು ನಿಮಗೆ 50 ರೂಪೀಸ್ ಪೇರಲ್ಲಿ ಸಿಗುತ್ತೆ. ಸೊ ನಿಮಗೆ ಒಳ್ಳೆ ಕಾಸ್ಟ್ ಚೆನ್ನಾಗಿ. ಇದರಲ್ಲಿ ಡಂಬೋ ಏರು ಅದು ಇದು ಎಲ್ಲ ಆಳುಗಳೆಲ್ಲ ಮಿಕ್ಸ್ ಇದೆ. ಇದರಲ್ಲಿ 50 ರೂಪೀಸ್ ಪೇರ್ ಸಿಗುತ್ತೆ. ಅಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿ ಗಪ್ಪೀಸು ತೋರಿಸ್ತೀನಿ ಇವಾಗ ವೀಡಿಯೋಲಿ ನೆಕ್ಸ್ಟು. ಸೊ ನೋಡಿ, ಇದು ಕ್ವಾಲಿಟಿ ಗಪ್ಪೀಸ್. ಇದೇನಾಗುತ್ತೆ ಗಪ್ಪೀಸು? ಇವೆಲ್ಲ ನಿಮ್ಗೆ 150 ಇದೆ ಸೈಜ್ ಬೈ. ಇಲ್ಲೂ ಇದೆ, ಇದು ಕೂಡ ಇದೆ 150. ಸ್ಯಾಂಟಾ ಕ್ಲಾಸ್ ಗಪ್ಪೀಸ್. ಇದು ರೆಡ್ಡು ಕೂಡ ಇದೆ ನೋಡಿ, ರೆಡ್ ಫ್ಲೆಮಿಂಗು. ಇದು ಎಷ್ಟು? ಇದೆಲ್ಲ 250 ಇದೆ ನಿಮಗೆ ಪೇರು. ವೆರೈಟೀಸ್ ಟ್ರೈನ್ ಮೇಲೆ ಹೋಗುತ್ತೆ. ಮತ್ತು ಪ್ಲಾಂಟ್ಸ್ ಏನು ರೇಟ್? ಲಾಸ್ಟ್ ಟೈಮ್ ಕೂಡ ನಾವು ಭಾಳ ಜನ ಹೇಳ್ತಾ ಇದ್ರು ಪ್ಲಾಂಟ್ ಜಾಸ್ತಿ ರೇಟ್ ಇದೆ ಅಂತ. ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡಿದೆ ಸರ್? ಸರ್ ಇವಾಗ ಇದರಲ್ಲಿ ಯಾವುದಾದ್ರು ಒಂದು ಪ್ಲಾಂಟ್ ಸೆಲೆಕ್ಟ್ ಮಾಡಿ ತೊಗೊಳ್ಳೋಣ. ಇದು ಅನುಬಿಯಸ್ ನಾನಾ ಇದೆಯಲ್ಲ ಫೇಮಸ್ಸು. ಸರಿ ರೀ ಬೈ, ಇವಾಗ ಇದು ತೊಗೊಂಡ್ರಲ್ಲ ಅನುಬಿಯಸ್ ನಾನಾ ಗೋಲ್ಡ್, ಇದು ಓಪನ್ ಮಾಡ್ತಾಯಿದ್ದೀನಿ. ಸೊ ಇದು ಇಷ್ಟೇ ಸಿಂಪಲ್ಲು. ಆಚೆ ಕಡೆ ನಿಮಗೆ ಕಮ್ಮಿ ಅಂದರೆ 150 ಒಂದು ರೈಸೋಮ್ ಮಾರ್ತಿದ್ದಾರೆ ಅನುಬಿಯಸ್ ನಾನಾ. ಇವಾಗ ಇಲ್ಲಿ ಎಷ್ಟು ರೈಸೋಮ್ಸ್ ಇದೆ? 5 ರೈಸೋಮ್ಸ್ ಇದೆ. 150 ನೀವು ಲೆಕ್ಕ ಹಾಕೊಂಡು ಹೋದರೆ 750 ಆಗುತ್ತೆ. ಇದು ಇಲ್ಲಿ ಎಷ್ಟು ಬಿತ್ತು? 350 ರೂಪಾಯಿ ಬಿತ್ತು. ಸಿಂಪಲ್ ಮ್ಯಾಟ್ರ್ ಇಷ್ಟೇ ಬೈ. ನಾನು ದೊಡ್ಡ ಸೈಜ್ ಕೊಡ್ತಾ ಇದ್ದೀನಿ ಪಾಟ್ಸು. ನಮ್ಮ ವೆಬ್ಸೈಟಲ್ಲೂ ಹಾಕಿದ್ದೀವಿ. ನೀವು ವೆಬ್ಸೈಟಲ್ಲಿ ಭಾಳ ಜನ ಹೇಳ್ತಾ ಇದ್ರು ಅದು ಒಳ್ಳೆ ಆಯ್ತು. ನಾವು ನ್ಯಾಪ್ನ ಬಂತು ವೆಬ್ಸೈಟಲ್ಲಿ ಫಿಶಸ್ ಇಲ್ವಲ್ಲ, ಅದೇನಾದರೂ ಲಿಸ್ಟ್ ಏನಾದರೂ ಆಗುತ್ತಾ ಫ್ಯೂಚರಲ್ಲಿ? ಸೈಯದ್ ಬೈ ಏನಂದರೆ ಒನ್ ಥಿಂಗ್, ನೀವು ಆ ಟ್ಯಾಂಕ್ ನೋಡಿದ್ರೆ ನಾವು ಲಾಸ್ಟ್ ಟೈಮ್ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ರೀಸನ್ ಸಿಂಪಲ್ಲು, ಶ್ರಿಂಪ್ಸ್ ಬೇಬೀಸ್ ಆಗ್ತಿದೆ, ಅದಕ್ಕೆ ಫಿಲ್ಟ್ರೇಷನ್ ಅದೆಲ್ಲ ಇದು ಮಾಡಿಬಿಟ್ಟು ತೆಗೆದ್ಬಿಟ್ವಿ. ಟ್ಯಾಂಕ್ ಗಲೀಜಾಗಿ ಕಾಣಿದ್ರು. ಅಲ್ಲೇ ಅಷ್ಟೇ ಪೋಲಾರ್ ಬೇರ್ ಟ್ಯಾಂಕಲ್ಲೂ ಅಷ್ಟೇ ವಾಟರ್ ಕ್ಲಿಯರ್ ಆಗಿದೆ, ಆಲ್ಗೆ ಫಾರ್ಮ್ ಆಗಿದೆ, ಆದರೂ ನಾವು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ರೀಸನ್ ಏನು ಅಂದರೆ ಬೇಬೀಸ್ಗೆ ಏನೂ ಆಗಬಾರ್ದು ಅಂತ. ಸೊ ನಾವು ಫಿಶ್ ಮಾರ್ಟಾಲಿಟಿಗೆ, ಫಿಶ್ ಲೈಫ್ ಬಗ್ಗೆ ಅಷ್ಟು ಕೇರ್ ತೊಗೋತೀವಿ. ಟ್ರಾನ್ಸ್ಪೋರ್ಟೇಷನಲ್ಲಿ ಏನಾಗ್ತಿದೆ, ನಾವು ಇದು ಮಾಡೋಕ್ಕೆ ಹೋದಾಗ ಮಾರ್ಟಾಲಿಟಿ ರೇಟ್ ಜಾಸ್ತಿ ಇದೆ. ಸೊ ಈ ಲೋಕಲಲ್ಲಿ ಬ್ಯಾಂಗ್ಳೂರಲ್ಲಾದರೆ ನಿಮಗೆ ಡನ್ಝೋ ಪೋರ್ಟರು ಮಾಡಿಬಿಡ್ತೀವಿ. ಸೊ ಏನೂ ಆಗಲ್ಲ.
ಈ ಔಟ್ ಆಫ್ ದ ಸ್ಟೇಟ್ ಕಳಿಸ್ಬೇಕು ಅಂದರೆ ಸ್ವಲ್ಪ ರಿಸ್ಕಿ ಇದೆ. ಸೊ ಶಿಪ್ ರ್ಯಾಕೆಟ್ ಇವ್ರ ಜೊತೆ ಎಲ್ಲ ಸ್ವಲ್ಪ ಮಾತಾಡ್ತಾ ಇದ್ದೀವಿ. ನಮಗೆ ಹೆವಿ ಪ್ಯಾಕೇಜಿಂಗ್ ಮಾಡಿದ್ರೆ ಕಸ್ಟಮರ್ಗೆ ಪ್ಯಾಕೇಜಿಂಗ್ ಕಾಸ್ಟ್ ತುಂಬ ಬಿದ್ದುಬಿಡುತ್ತೆ. ಸೊ ಅದರಿಂದ ವರ್ಕೌಟ್ ಮಾಡ್ತಾಯಿದ್ದೀವಿ. ಡೆಫಿನೆಟ್ಲಿ ಫ್ಯೂಚರಲ್ಲಿ ವೆಬ್ಸೈಟಲ್ಲಿ ನಿಮಗೆ ಫಿಶಸ್ ಬರುತ್ತೆ. ಸೇಫ್ ಲಿಸ್ಟ್ ಆಗುತ್ತೆ, 100% ಲಿಸ್ಟ್ ಆಗುತ್ತೆ. ಒಳ್ಳೆ ಕ್ವಾಲಿಟಿ, ಸೇಫ್ ಆಗಿ ರೀಚ್ ಸದ್ಯಕ್ಕೆ ಪ್ಲಾಂಟ್ ಲಿಸ್ಟ್ ಆಗಿದೆ. ಫ್ಯೂಚರಲ್ಲಿ ನಿಮಗೆ ಪ್ಲಾಂಟ್ ಫಿಶಸ್ ಎಲ್ಲ ನೋಡೋಕೆ ಸಿಗುತ್ತೆ. ಸದ್ಯಕ್ಕೆ ಬೇಕಾದ್ರೆ ನೀವು ಶಾಪ್ಗೆ ವಿಸಿಟ್ ಮಾಡಿ ತೊಗೊಂಡು ಹೋಗ್ಬೋದು, ಇಲ್ಲಾಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಭಾಳಷ್ಟು ವೆರೈಟಿ ಇದೆ ನೋಡಿ. ಫಿಶಸ್ಸು ಒಂದು ಕ್ವಾಲಿಟಿ ನೋಡ್ಬೋದು ಇಲ್ಲಿ ಹೆಂಗಿದೆ ಅಂತ. ಗೋರಾಮಿಸ್ ಅಂತ ಹೇಳ್ಬೋದು, ನ್ಯೂನ್ಸು, ಟೆಟ್ರಾಸು, ಇದೆಲ್ಲ ಕ್ವಾಲಿಟಿ ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ಈ ಥರ ಕ್ವಾಲಿಟಿ ನಿಮಗೆ ಮೇಂಟೈನ್ ಮಾಡಿ ಕ್ವಾರಂಟೈನ್ ಮಾಡಿ ಸೇಲ್ ಮಾಡೋದು. ಯಾಕಂದರೆ ಇವರು ಎಕ್ಸ್ಪೀರಿಯೆನ್ಸು ಹೊಸದೇನಿಲ್ಲ ಅವ್ರದ್ದು. ಅಟ್ಲೀಸ್ಟ್ ನಾನು ನೋಡಿದಿರೋದು, ನಾವು ವೀಡಿಯೋ ಮಾಡ್ತಿರೋದು ಮುಂಚೆನೇ ಇವರು ಈ ಫೀಲ್ಡ್ ಇದ್ದಾರೆ. 10 ವರ್ಷನೇ ಜಾಸ್ತಿ ಎಕ್ಸ್ಪೀರಿಯೆನ್ಸು. ನಾನು ಇನ್ನೂ ಚಾನಲ್ ಮಾಡಿದ್ದೆ ಆವಾಗಲೇ ಅವರು ಆಲ್ರೆಡಿ ಚೆಸ್ಪಿನ್ ಅಕ್ವಾಪೇಟ್ಸ್ ಹೆಸರಿಂದ ಸೇಲ್ ಮಾಡ್ತಾಯಿದ್ರು. ಗಪ್ಪೀಸು, ಬೆಟಾ ಎಲ್ಲ ಸೇಲ್ ಮಾಡ್ತಾಯಿದ್ರು. ನಾನು ಫಸ್ಟ್ ಟೈಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದು ಒಂದು 8 ವರ್ಷ ಆಯ್ತಲ್ವಾ? 8 ವರ್ಷ ಮುಂಚೆ ನಾನು 8 ವರ್ಷ ಮೇಲಾಯಿತು. ಆವಾಗ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ. ಏನಿಲ್ಲ ಬರೀ ಹೊಸ ಅಂಗಡಿ ಓಪನ್ ಮಾಡಿ ಏನೋ ಸೇಲ್ ಮಾಡ್ತಾ ಇಲ್ಲ, ಎಕ್ಸ್ಪೀರಿಯನ್ಸ್ ಇದೆ. ಎಕ್ಸ್ಪೀರಿಯನ್ಸ್ ಅವರು ತೊಗೊಂಡ್ರೆ ನೀವು ನಿಮಗೆ ಫಿಶಸ್ ಬಾಳ್ಗೆ ಬರುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತು ಯಾವ ಥರ ಮೇಂಟೈನ್ ಮಾಡಬೇಕು, ಯಾವ ಥರ ಪ್ಯಾಕಿಂಗ್ ಮಾಡಬೇಕು, ಯಾವ ಥರ ಸೇಲ್ ಮಾಡಬೇಕು. ಇವ್ರು ಪ್ಯಾಕಿಂಗ್ ಎಲ್ಲ ಮಾಡಿದ್ರು ನೀವು ತೊಗೊಂಡ್ರು ಮನೆ ಹತ್ರ ನಿಮ್ಗೆ ಭಾಳಷ್ಟು ಅಕ್ವೇರಿಯಂ ಶಾಪ್ ಏನಾದರೆ ಪ್ಯಾಕಿಂಗಲ್ಲೇ ಫಿಶಸ್ ಸತ್ತೋಗುತ್ತೆ ಅಲ್ವಾ? ಮನೆ ಹತ್ರ ಹೋಗೋ ತನಕ ಶಿಸ್ತಾಗ್ಬಿಡುತ್ತೆ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಇರಲ್ಲ. ಇವ್ರ ಹತ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ. ಸೊ ಅದೊಂದು ನಾನು ಪ್ಲಸ್ ಪಾಯಿಂಟ್ ಹೈಲೈಟ್ ಮಾಡ್ತೀನಿ. ಸೊ ಬನ್ನಿ ವಿಸಿಟ್ ಮಾಡಿ. ಇವ್ರ ಹತ್ರ ಭಾಳಷ್ಟು ವೆರೈಟಿ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಇಲ್ಲೊಂದು ಇದೇನು ಸರ್, ಇದು ಬಂದು ಅದೇ ಡ್ಯೂಯಲ್ ಟೋನ್ ಕಾಂಫ್ ಆಯ್ತಲ್ಲ, ಇದು 1200 ಬೀಳುತ್ತೆ ನಿಮಗೆ. ನೀವು ಅಲ್ಲಿ ನೋಡಿದ್ರಲ್ಲ 6000 rupees ಡ್ಯೂಯಲ್ ಟೋನು, ಅದ್ರದ್ದು ಇದು ಸೇಮ್ ಲೈನ್ದು ಬರುತ್ತೆ, ಚಾಂಪಿಯನ್ ಬ್ಲಡ್ ಲೈನ್ದು. ಸೊ ಸೇಮ್ ಬರುತ್ತೆ ಅದ್ರದ್ದು ಸ್ಮಾಲ್ ವರ್ಷನ್ ಇದು. ಹಾಂ ಅಷ್ಟೇ, ಸಿಂಪಲ್ ಸ್ಮಾಲ್ ವರ್ಷನ್. ಸೊ ಇಲ್ಲೂ ಕೂಡ ಪೋರ ಪ್ಲೇಟ್ ಇದೆ ನೋಡಿ, ಅದು ಮರಿಗಳು ಕೊಡ್ತಾ ಇದಲ್ವ, ಅದು ದೊಡ್ಡ. ಸೈಯದ್ ಭಾಯ್ ಇದೆ, ಇದು 3ನೇ ಬ್ಯಾಚ್ ಇದು ಮರಿ ಮಾಡ್ತಿರೋದು. ಈ ಲೊಕೇಶನ್ ಶಿಫ್ಟ್ ಮಾಡಿಬಿಟ್ವಿ. 15 ದಿನ ಆಯ್ತು ಅನ್ಕೋತೀನಿ. ಮತ್ತೆ ಸ್ಟಮಕ್ ನೋಡ್ಬೋದು ನೀವು ಇದ್ರದ್ದು ಫೀಮೇಲ್ದು, ಭಯಂಕರ ಎಕ್ಸ್ ಇದೆ. ಮಿನಿಮಮ್ ಒಂದು 50 ಮರಿ ಗ್ಯಾರಂಟಿ. ಅಂದರೆ ಫಸ್ಟ್ ಬ್ಯಾಚ್ಗೂ ಇದು ಇಷ್ಟೇ ಹೊಟ್ಟೆ ಇತ್ತು, ಸೆಕೆಂಡ್ ಬ್ಯಾಚ್ಗೂ ಅಷ್ಟೇ ಇತ್ತು. ಬೈ ಫಸ್ಟ್ ಬ್ಯಾಚ್ಗೂ ಸೆಕೆಂಡ್ ಬ್ಯಾಚ್ಗೂ ಸ್ವಲ್ಪ ಗ್ಯಾಪ್ ಇತ್ತು. ಬಟ್ ಥರ್ಡ್ ಬ್ಯಾಚ್ಗೆ ಮೋಸ್ಟ್ಲಿ ನಾನು ಇದು ಪರ್ಲ್ ಪೆಲೆಟ್ ಫುಡ್ಡು ಈ ಕಂಪ್ನಿಯವರು ಬರೀ ಫ್ಲೋರಾನ್ ಬೇಬೀಸ್ಗೆ ಅಂತ ಹಾಕಿದ್ದಾರೆ. ನಾನು ಇದಕ್ಕೂ ಹಾಕ್ತಾಯಿದ್ದೀನಿ, ಸಿಕ್ಲೆಟ್ಸ್ಗೂ ಹಾಕ್ತಾಯಿದ್ದೀನಿ. ಒಳ್ಳೆ ಪ್ರೋಟೀನ್ ಕಂಟೆಂಟು 50% ಮೇಲೆ ಇದೆ. ಸೊ ಅದರಿಂದ ಮೋಸ್ಟ್ಲಿ ಅದರಿಂದನೇ ಒಳ್ಳೆ ಇಷ್ಟು ಬೇಗ ಇನ್ನೊಂದು ಬ್ಯಾಚಿಗೆ ರೆಡಿ ಆಗಿಬಿಟ್ಟಿದೆ. ಇದು ಆಲ್ಮೋಸ್ಟ್ 15 ಡೇಸೂ ಆಗಿಲ್ಲ. ಸೊ ನಾನು ಈ ಕಂಪ್ನಿಯವ್ರು ಯಾರಾದರೂ ಇದು ನೋಡ್ತಿದ್ರೆ ದಯವಿಟ್ಟು ನೀವು ಪ್ಯಾಕೇಜಿಂಗ್ ಚೇಂಜ್ ಮಾಡಿಬಿಟ್ಟು ಎಲ್ಲ ಇದಕ್ಕೂ ಕೊಡ್ಬೋದು ಅಂತ ಮಾಡ್ಬೋದು. ಫುಡ್ ಚೆನ್ನಾಗಿದೆ ಬೈ, ನೋಡ್ಬೋದು ನೀವು. ಸಿಕ್ಲೆಟ್ಸ್ಗೆ ಹಾಕ್ತಾಯಿದ್ದೀನಿ ನಾನು. ಹಾಂ, ನನಗೆ ಇಲ್ಲಿ ಫ್ಲೋರಾನ್ ಬೇಬೀಸ್ಗೂ ಹಾಕ್ತಾಯಿದ್ದೀನಿ ನೋಡಿ. ಇದೇಗೆ ಬೇಬಿ ಫ್ಲೋವನ್ನು ಅದೇ ನಾವು ಆಫರ್ ರನ್ ಮಾಡ್ತಿದ್ವಲ್ಲ ಬೈ, ಇದು ಫುಡ್ ತೊಗೊಂಡ್ರೆ ನಿಮಗೆ ಫ್ರೀ ಅಂತ. ಒಕಿಕೋ ಪ್ಲಾಟಿನಮ್ ತೊಗೊಂಡ್ರೆ ಒಂದು ಫ್ರೀ. ಒಕಿಕೋ ಪ್ಲಾಟಿನಮ್ ಫುಡ್ ಕೊಟ್ಟರೆ, ಇಲ್ಲ ಪರ್ಲ್ ಪ್ಯಾಲೆಟ್ ಫುಡ್ ತೊಗೊಂಡ್ರೆ ಇದು ಫ್ರೀ ಕೊಡ್ತಾ ಇದ್ವಿ. ಬೇಡ ನನಗೆ ಬರೀ ಫ್ರೈಯೇ ಬೇಕು ಅಂದರೆ ನಿಮಗೆ 200 rupees ಒಂದು ಫ್ರೈ ಬೀಳುತ್ತೆ. ಸೊ ಇದರಲ್ಲೆಲ್ಲ ನೋಡ್ಬೋದು ಹೆಡ್ ಪಾಪಿಂಗ್ ಎಲ್ಲ ಆಗ್ತಿದೆ. ನಾನು ಇದು ಪರ್ಲ್ ಪ್ಯಾಲೆಟ್ ಬೇಬಿ ಫ್ರೈ ಫುಡ್ಡೇ ಕೊಡ್ತಾ ಇರೋದು. ಚೆನ್ನಾಗಿದೆ ಬೈ, ಪರ್ಲ್ ಪ್ಯಾಲೆಟ್ದು ರಿಸಲ್ಟ್ಸ್ ಚೆನ್ನಾಗಿ ಬರ್ತಿದೆ. ಹೆಡ್ ಎಲ್ಲ ಪಾಪ್ ಆಗಿದೆ. ಇದರಲ್ಲಿ ಕಸ್ಟಮರ್ಗೆಲ್ಲ ಹೆಡ್ ಪಾಪ್ ಆಗಿರೋ ಒಳ್ಳೆ ಫುಡ್ಡೇ ಕೊಡ್ತಾ ಇದ್ದೀವಿ. ಸೊ ಬೆಟಾ ಕೂಡ ಫೀಮೇಲ್ ಇವ್ರ ಹತ್ರ ಸಿಗುತ್ತೆ ನೋಡಿ. ಫೀಮೇಲ್ ಇದೆ ಇಲ್ಲಿ. ಫೀಮೇಲ್ ರೇಟ್ ಆಗುತ್ತೆ ಬೆಟಾ ನಿಮ್ಮ ಹತ್ರ? ಸರ್ ಫೀಮೇಲ್ಸಲ್ಲಿ ನಮ್ಮ ಹತ್ರ ಇವಾಗ ಕ್ರೌಂಟೆಲ್ ಫೀಮೇಲ್ಸ್ ಇದೆ, ಪ್ಲಕಾಟ್ ಫೀಮೇಲ್ಸ್ ಇದೆ, ಡಂಬೋ ಇಯರ್ ಫೀಮೇಲ್ಸ್ ಇದೆ, ಹಾಫ್ ಮೂನ್ ಫೀಮೇಲ್ಸ್ ಇದೆ. ಸೊ 250 ನಿಮಗೆ ಈ ಪ್ಲಕಾಟ್ಸ್ ಬೀಳುತ್ತೆ. ಯಾವುದು ಪ್ಲಕಾಟ್ ಫೀಮೇಲ್ಸು, 150 ಡಂಬೋ ಇಯರ್, 100 rupees ನಾರ್ಮಲ್ ಹಾಫ್ ಮೂನ್ ಫೀಮೇಲು. ಕ್ರೌನ್ ಟೈಲ್ ಫೀಮೇಲ್ ನಿಮಗೆ ಒಂದು ನಿಮಿಷ ಇರಿ. ಅದು ಅಷ್ಟೇ 150 ರೇಂಜಲ್ಲಿದೆ. ಸೊ ಈ ಸಲ ನೋಡಿ ಜೈಂಟ್ಸಲ್ಲಿ ಸ್ವಲ್ಪ ಕ್ಯಾಂಡಿ ಬೆಟನ್ ಅಲ್ವಾ ಇದು? ಕ್ಯಾಂಡಿ ಗೈಂಟ್ಸು ಎಲ್ಲ ಇದೆ. ಇದೇನು ರೇಟ್ ಆಗುತ್ತೆ? ಈ ಪ್ಲಕಾಟ್ಸ್ ಎಲ್ಲ ನಿಮಗೆ 450 ರೇಂಜಲ್ಲಿದೆ. ನೋಡ್ಬೋದು ಸ್ಟ್ರೈನ್ಸ್ ಎಲ್ಲ ಒಳ್ಳೆ ವೆರೈಟೀಸ್ ಬಂದಿದೆ. ಸೊ ಇಲ್ಲಿ ನೋಡಿ ಗೋಲ್ಡನ್ ಆಲ್ಗೇಟರ್ಸ್ ಇದೆ. ಗೋಲ್ಡನ್ ಆಲ್ಗೇಟರ್ಸ್ ಏನು ರೇಟ್ ಆಗುತ್ತೆ? ಚಿಕ್ಕ ಸೈಜ್ ನಿಮಗೆ 90 rupees ಇದೆ, ದೊಡ್ಡ ಸೈಜ್ ನಿಮಗೆ 120 rupees ಇದೆ. ಸೊ ಈ ಟ್ಯಾಂಕ್ ಕಾಂಬೋ ಇಲ್ಲಿ. ಹಾಂ ಸೈಬ್ ಇದೆ. ಇವಾಗ ನೋಡಿದ್ರೆ ನೀವು ಇಲ್ಲಿ ಪ್ಲಾಂಟೆಡ್ ಅಕ್ವೇರಿಯಮ್ಸ್ ಏನಿದೆ, ನ್ಯಾನೋ ಪ್ಲಾಂಟೆಡ್ ಟ್ಯಾಂಕ್ಸು ಇದೆ, ಜಾಸ್ತಿ ಹಾಟ್ ಸೆಲ್ಲಿಂಗ್ ಇದೆ ಇರೋದು. ಸೊ ನೀವು ಇಂಡಿವಿಜುವಲಿ ಇದನ್ನೆಲ್ಲ ಮಾಡೋಕ್ಕೆ ಹೋದರೆ ನಿಮಗೆ 3200ವರೆಗೂ ಬರುತ್ತೆ. ಏನೇನು ಕೊಡ್ತಾಯಿದ್ದೀವಿ ನಾವು? ಟ್ಯಾಂಕು, ಲೈಟು, ಫಿಲ್ಟರು, ವುಡ್ಡು, ಸ್ಟೋನು, ಮಾಸು, ರೂಟ್ ಟ್ಯಾಪ್ಸು, ಸಾಯಿಲು, ಬ್ಯಾಕ್ಗ್ರೌಂಡ್ ಸ್ಟಿಕ್ಕರು, ಇವೆಲ್ಲ ಕೊಡ್ತಾಯಿದ್ದೀವಿ. ಸೊ
ಕಾಂಬೋ ಆಗಿ ಸೆಟ್ ಆಗಿ ನಾವು ಸೇಲ್ ಮಾಡ್ತಾ ಇರೋದು 2500 rupees ಓನ್ಲಿ. ಅದೇ ನಾವು ಕಾಂಬೋ ಆಗಿ ಕಸ್ಟಮರ್ಗೆ ಬೆನಿಫಿಟ್ ಇದರಲ್ಲಿ ಆಲ್ಮೋಸ್ಟ್ 700 rupees ಸೇವ್ ಮಾಡ್ತಾ ಇದ್ದೀರಾ ಒಂದು ನ್ಯಾನೋ ಪ್ಲಾಂಟೆಡ್. ಅಕ್ವಾಸ್ಕೇಪಿಂಗ್ ಆಗಿರೋ ಸಿಗುತ್ತಲ್ಲ, ಅಷ್ಟು ಅವ್ರಿಗೆ ಐಡಿಯಾ ಇರಲ್ಲ ಕಸ್ಟಮರ್ಗೆ, ಕೆಲವೊಮ್ಮೆ ಅಕ್ವಾಸ್ಕೇಪ್ ಮಾಡಕ್ಕೆ ಬರೋದಿಲ್ಲ. ನೀವು ಆಲ್ರೆಡಿ ಅಕ್ವಾಸ್ಕೇಪ್ ಮಾಡ್ಕೊಡ್ತಿದ್ರೆ ಅದು ಇನ್ ಫೀಸ್ ತೊಗೊಳ್ತಾ ಇಲ್ವಾ? ಹಾಂ, ಅಕ್ವಾಸ್ಕೇಪಿಂಗ್ ಏನು ಚಾರ್ಜಸ್ ಮಾಡ್ತಾ ಇಲ್ಲ. ಹಾಗಂತ ಸುಮ್ಮನೆ ಏನು ನಾವು ಮಾಡೋಕ್ಕೆ ಹೋಗ್ತಿಲ್ಲ. ನೀಟಾಗಿ ನೀವು ನೋಡ್ಬೋದು, ಫೋರ್ಗ್ರೌಂಡ್ ಪ್ಲಾಂಟು, ಮಿಡ್ ಗ್ರೌಂಡ್ ಪ್ಲಾಂಟು, ಬ್ಯಾಕ್ಗ್ರೌಂಡ್ಗೆ ಎಲ್ಲ ಥರ ಪ್ಲಾಂಟ್ಸು ಹಾಕಿ ಒಂದೊಂದು ಡಿಸೈನ್ ಮಾಡಿದ್ದೀವಿ. ಒಂದು ನೋಡ್ದಂಗೆ ಇನ್ನೊಂದು ಇರಲ್ಲ, ಸಪ್ರೇಟ್ ಬೇರೆ ಬೇರೆ ಥರನೇ ಡಿಸೈನ್ಸ್ ಮಾಡಿರೋದು. ನೀವು ಅನುಬೇಸ್ ನಾನು ಆಗಲೇ ಬಿಚ್ಚು ತೋರಿಸಿದೆ, ಕಾಸ್ಟ್ ಬರೀ ಅನುಬೇಸೇ ನೀವು ತೊಗೋತೀರ ಅಂದರೆ 500 ರೂಪಾಯಿ ಬಿದ್ದುಬಿಡುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡಿ ಒಂದು ಕಾಂಬೋ ಅಲ್ಲಿ ಚೆನ್ನಾಗಿರೋ ವೆರೈಟಿ ಮಾಡಿ ಕೊಡ್ತಾ ಇದ್ದೀವಿ. ನೋಡ್ತೀವಿ ಹ್ಯಾಮ್ಸ್ಟರ್ ಇದ್ದಿರೋದು. ಲಾಸ್ಟ್ ಟೈಮ್ ನಾವು ಬಹಳಷ್ಟು ವಿಡಿಯೋ ಮಾಡಿದ್ವಲ್ಲ ಹಳೆ ಅಂಗಡಿಯಲ್ಲಿ, ಅಲ್ಲೂ ಕೂಡ ಹ್ಯಾಮ್ಸ್ಟರ್ ಇರ್ತಾ ಇದ್ರು. ಸೊ ಹ್ಯಾಮ್ಸ್ಟರ್ ಯಾವುದು ಏನು ಪ್ರೈಸ್ ಇದು ಸರ್? ಹ್ಯಾಮ್ಸ್ಟರ್ಸ್ ನಿಮಗೆ ನಾವು 1200 ಪೇರ್ ಇದೆ. ಈಗೂ ಕೇಳ್ಬೋದು, 300 ರೂಪಾಯಿ 400 ರೂಪಾಯಿ ಕೊಡೋರು ಇದ್ದಾರೆ. ಅದು ಬಂದು ನಿಮಗೆ ಲಾಸ್ಟ್ ಬಾನ್ಸ್ ಇರ್ತದೆ. ನಾನು 6 ಜನ ಸಪ್ಲೈಯರ್ಸ್ ಇದ್ದಾರೆ ನನಗೆ. ಒಬ್ಬರ ಹತ್ರ ಮೇಲ್ಸ್ ತೊಗೊಂಡ್ರೆ ಇನ್ನೊಬ್ಬರ ಹತ್ರ ಫೀಮೇಲ್ಸ್ ತೊಗೋತೀನಿ, ಇಲ್ಲ ವಯಸ್ಸ ವರ್ಷ ಮಿಕ್ಸ್ ಮಾಡಿ ಇದು ಮಾಡೋದು. ಯಾಕಂದರೆ ಇನ್ಲೈನ್ ಬ್ರೀಡಿಂಗ್ ಆಗಬಾರ್ದು. ಇನ್ಲೈನ್ ಬ್ರೀಡಿಂಗ್ ಅಂದರೆ ಬ್ರದರ್ ಸಿಸ್ಟರು ಮದರ್ ಇದು ಸಣ್ಣ ಆ ಥರ ಎಲ್ಲ ಬ್ರೀಡ್ ಮಾಡಿಸ್ತಾರೆ. ಯಾಕಂದ್ರೆ ಅವ್ರ ಫಾರ್ಮಲ್ಲೇ ಹುಟ್ಟಿರೋದನ್ನೇ ಬ್ರೀಡ್ ಮಾಡಿಸ್ತಾ ಇರ್ತಾರೆ. ನಾನು ಅದು ಮಾತ್ರ ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ಬಾರ್ನ್ ಬೇಬೀಸೇ ತೊಗೋತೀನಿ. ಯಾಕೆ ಫಸ್ಟ್ ಬಾರ್ನ್ ಅಂದರೆ ನಿಮಗೆ ಫಸ್ಟ್ ಬಾರ್ನ್ ಬೇಬಿ ಸೈಜ್ಗೂ ಲಾಸ್ಟ್ ಬಾರ್ನ್ ಬೇಬಿ ಸೈಜ್ಗೂ ಡಿಫ್ರೆನ್ಸ್ ಬರುತ್ತೆ. ಹೆಲ್ತ್ ವೈಸ್ ಆಗಲಿ ಗ್ರೋತ್ ವೈಸ್ ಆಗಲಿ ತುಂಬ ಡಿಫ್ರೆನ್ಸ್ ಬರುತ್ತೆ. ಆ ರೀಸನ್ಗೆ ನಾನು ಫಸ್ಟ್ ಬಾರ್ನ್ಸೇ ತೊಗೋತೀನಿ. ಒಳ್ಳೆ ಸೈಜ್ ಇರುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ. 1200 ಪೇರ್ ಇರುತ್ತೆ. ಎಲ್ಲ ಟೂರ್ ಮಾಡಾಯಿತು, ಡಿಫ್ರೆನ್ಸ್ ತೋರಿಸಾಯಿತು. ಕ್ವಾಲಿಟಿಗೂ ಕ್ವಾಲಿಟಿ ಇಲ್ಲದೆ ಇರೋದಕ್ಕೂ, ಪ್ರೈಸ್ ಕಮ್ಮಿಗೂ ಪ್ರೈಸ್ ಹೈಗೂ. ಏನಂದರೆ ಫಸ್ಟ್ ಮೈಂಡಿಂದ ತೆಗೆದುಬಿಡಿ ನಮ್ಮ ಹತ್ರ ರೇಟ್ ಜಾಸ್ತಿ ಅಂತ. ನಾವು ಫಸ್ಟಿಂದ ಇವಾಗಿಂದ ಅಂತಲ್ಲ, 10 ವರ್ಷದ ಹಿಂದೆಯಿಂದ ಇದುವರೆಗೂ ಫ್ಲೋರಾನ್ಸ್ ಇಂಪೋರ್ಟ್ ಮಾಡ್ತಿದ್ವಿ, ಬೀಟಾಸ್ ಇಂಪೋರ್ಟ್ ಮಾಡ್ತಾಯಿದ್ವಿ. ಫಸ್ಟ್ ಥಿಂಗ್ ನಮ್ಮ ಮೈಂಡಲ್ಲಿ ಇದ್ದಿದ್ದು ಕ್ವಾಲಿಟಿ ಐಟಮೇ ಕೊಡಬೇಕು. ಕ್ವಾಲಿಟಿ ಅಂದರೆ ಕಸ್ಟಮರ್ ಒಂದ್ಸಲ ನಮ್ಮ ಹತ್ರ ಮೀನು ತೊಗೊಂಡೋದ್ರೆ ಅದು ಸತ್ತೋಗಬಾರ್ದು. ಹೆಲ್ತಿಯಾಗಿರೋದು ನಾವು ಕೊಡ್ತೀವಿ. ಅವರು ನಾವು ಹೇಳಿದ ಗೈಡೆನ್ಸಲ್ಲಿ ಮೇಂಟೈನ್ ಮಾಡಿದ್ರೆ, ಯಾವಾಗ ನಾವು ಹೇಳ್ತೀವಿ ಎನಿ ಟೈಮ್ ಯು ಕ್ಯಾನ್ ಕಾಲ್ ಅಸ್ ಮೆಸೇಜಸ್ ಅಂತ, ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತೀವಿ. ಸೊ ಒಂದು ಮೀನು ತೊಗೊಂಡೋದ್ರೆ ಅದು ಬದುಕಬೇಕು. ಆ ರೀಸನ್ಗೆ ನಾವು ಒಳ್ಳೆ ಕ್ವಾಲಿಟಿದು ಒಳ್ಳೆ ಪ್ರೈಸ್ದು ಕಲ್ಕತ್ತಾಯಿಂದ ತರಿಸೋ, ಚೆನ್ನೈ ಬೆಂಗಳೂರಲ್ಲೇ ಸಿಗ್ಬಿಡುತ್ತೆ. ನಾವು ಅಲ್ಲಿಂದ ತರ್ಸೋಕ್ಕೆ ಹೋಗ್ತಿಲ್ಲ. ಕ್ವಾಲಿಟಿ ಪ್ರಾಡಕ್ಟ್ ತರಕ್ಕೆ ಟ್ರೈ ಮಾಡ್ತಿದ್ವಿ, ಅದಕ್ಕೆ ಕಾಸ್ಟ್ ಜಾಸ್ತಿ ಇತ್ತು. ಇವಾಗ ನಿಮ್ಗೆ ಎಲ್ಲ ಥರ ಸಿಗುತ್ತೆ. ಕಮ್ಮಿ ರೇಟ್ ಬೇಕಾ ಕಮ್ಮಿ ರೇಟು, ಜಾಸ್ತಿ ರೇಟ್ ಬೇಕಾ ಜಾಸ್ತಿ ರೇಟು. ಆಕ್ಸೆಸರೀಸು ನಮ್ಮ ಮೇನ್ ಫೋಕಸ್ ಇರೋದು ಪ್ಲಾಂಟೆಡ್ ಅಕ್ವೇರಿಯಮ್ಸು, ಮೆರೈನು, ಇದ್ರ ಮೇಲೆ ಇಟ್ಟಿರೋದು. ಸೊ ನಿಮ್ಗೆ ಏನೇ ಬೇಕಂದ್ರೂ ದಯವಿಟ್ಟು ಬನ್ನಿ, ಒಂದ್ಸಲ ಬನ್ನಿ ನಮ್ಮ ಸ್ಟೋರ್ ನೋಡಿ. ನಿಮಗೆ ಏನು 100% ನಿಮಗೆ ರಿಗ್ರೆಟ್ ಇರಲ್ಲ. ಕಮ್ಮಿ ರೇಟ್ಗೆ ಒಳ್ಳೆ ಕ್ವಾಲಿಟಿಗೆ ಚೆನ್ನಾಗಿರೋದು ನಾವು ಕೊಡೋಣ ಅಷ್ಟೇ. ಆಲ್ರೆಡಿ ನೋಡೋಕ್ಕಲ್ಲ ಎಲ್ಲ ನಾವು ಟೂರ್ ಮಾಡಿದ್ವಿ, ಕಮ್ಮಿ ಪ್ರೈಸು ಸಿಗುತ್ತೆ. ಅದು ಭಾಳ ಜನ ಕಮೆಂಟ್ ಮಾಡ್ತಾ ಇದ್ರು ದುಬಾರಿ ಪ್ರೈಸ್ ಅಂತ. ಸೊ ಈ ವಿಡಿಯೋಲಿ ನಾವು ಕ್ಲಿಯರ್ ಮಾಡೋಕ್ಕೆ ತೋರಿಸಿದ್ವಿ. ಕ್ವಾಲಿಟಿ ಫೋಕಸ್ ಮಾಡ್ತಾಯಿದ್ರು ಇವರು. ಕಮ್ಮಿ ಪ್ರೈಸ್ ಬೇಕಾದರೆ ಅದು ಕೂಡ ಇದೆ. ಲೈಕ್ ಈಗ 800 ರೂಪಾಯಿಗೆ ನಿಮಗೆ ಬೇಬಿ ಬೇಬಿ ಅಲ್ಲ, ಅದು ಜುವೆನಲ್ ಸೈಜು ಕಂಪಾ F2 ಕಂಪಾ ಜುವೆನಲ್ ಸೈಜ್ ಇದೆ. F2 ಕಂಪಾ 800 ರೂಪೀಸ್ಗೆ ಮಾತ್ರ ಸಿಗ್ತದೆ. ಬೇರೆ ಕಡೆ 2000 ರೂಪಾಯಿಗೆ 2500 ರೂಪಾಯಿಗೆ ಎಲ್ಲ ಸಿಗುತ್ತೆ. ಅಲ್ಲಿ ಸೇಮ್ ನಿಮಗೆ 2000 ರೂಪಾಯಿ 1000 ರೂಪಾಯಿ ಸೇಲ್ ಮಾಡ್ತಾರೆ. ಇಲ್ಲಿ ನಿಮಗೆ ಕಮ್ಮಿ ಸಿಗ್ತಾ ಇದೆ. ಇನ್ನೇನು ಬೇಕು ನಿಮಗೆ? ಕಮ್ಮಿ ಪ್ರೈಸು ಇದೆ, ಜಾಸ್ತಿ ಪ್ರೈಸು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬನ್ನಿ, ವಿಸಿಟ್ ಮಾಡಿ, ರಿಗ್ರೆಟ್ ನೀವು ಮಾಡಲ್ಲ. ಯಾಕಂದರೆ ಇಲ್ಲಿ ನಿಮಗೆ ಕಮ್ಮಿ ಪ್ರೈಸ್ ಸಿಗುತ್ತೆ, ಜಾಸ್ತಿ ಪ್ರೈಸ್ ಸಿಗುತ್ತೆ. ಜಾಸ್ತಿ ಅಂದರೆ ಕ್ವಾಲಿಟಿ, ಜಾಸ್ತಿ ಅಂದರೆ ಏನು ಅದು ಮೈಂಡಲ್ಲಿ ತೆಗಿಬಿಡಿ. ಜಾಸ್ತಿ ಪ್ರೈಸ್ ಅಂದರೆ ಏನು ಕಾಸ್ಟ್ಲಿ ಇದೆ, ಕ್ವಾಲಿಟಿ ಮೇಲೆ ಡಿಪೆಂಡ್. ನಿಮಗೆ ಕಮ್ಮಿ ಬೇಕಾದ್ರೆ ಕಮ್ಮಿ ಸಿಗುತ್ತೆ. ಲೈಕ್ ವಿಡಿಯೋ ನಾವು ತೋರಿಸಿದ್ವಿ, ಗಪ್ಪೀಸ್ ತೋರಿಸಿದ್ವಿ, ಮೌಲಿ ತೋರಿಸಿದ್ವಿ, ಮತ್ತು ಕಂಪಾ ತೋರಿಸಿದ್ವಿ, ಬೆಟ್ಟ ತೋರಿಸಿದ್ವಿ, ಎಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಬನ್ನಿ. ಇವರು ಸ್ಪೆಷಾಲಿಟೀಸ್ ಜಾಸ್ತಿ ಏನಂದರೆ ಪ್ಲಾನೆಟ್ ಟ್ಯಾಂಕ್ ಮೇಲೆ ಮತ್ತು ಬೆಟ್ಟ ಮೇಲೆ, ಮತ್ತು ಇವ್ರದ್ದು ಮರೀನ್ ಈಗ ಸ್ಟಾರ್ಟ್ ಮಾಡಿದರೆ ಮರೀನ್ ಮೇಲೆ. ಈ ಥರ ಏನಾದರೂ ಬೇಕಾದ್ರೆ ಬನ್ನಿ, ವಿಸಿಟ್ ಮಾಡಿ. ನಾರ್ಮಲ್ ಫೀಚರ್ಸು ಕೂಡ ವಿಸಿಟ್ ಮಾಡಿ. ಎಕ್ಸಸರೀಸ್ ಸಿಗುತ್ತೆ, ಟ್ಯಾಂಕ್ ಸಿಗುತ್ತೆ, ಹೊಸ ಟ್ಯಾಂಕ್ಸು ಕೂಡ ನೀವು ವೀಡಿಯೋ ನೋಡಿದರೆ ಅದು ಕೂಡ ಸಿಗುತ್ತೆ. ಹ್ಯಾಮ್ಸ್ಟರ್ ಸಿಗುತ್ತೆ, ಎಕ್ಸಸರೀಸ್ ಸಿಗುತ್ತೆ, ಫುಡ್ ಎಲ್ಲ ಸಿಗುತ್ತೆ. ಸೊ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಸೊ ಡಿಸ್ಕ್ರಿಪ್ಷನ್ ನಾನು ಲೊಕೇಶನ್ ಆ್ಯಡ್ ಮಾಡಿಬಿಟ್ಟಿದ್ದೀನಿ, ಗೂಗಲ್ ಮುಖಾಂತರ ಬರ್ಬೋದು. ಇವ್ರದ್ದು ಎಕ್ಸ್ಪೀರಿಯನ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, 10 ವರ್ಷದ ಎಕ್ಸ್ಪೀರಿಯೆನ್ಸು, ಹೊಸದೇನಿಲ್ಲ. ಸೊ ಅದಕ್ಕೋಸ್ಕರ ಟ್ರಸ್ಟ್ ಮಾಡಿ ತೊಗೊಂಡೋಗ್ಬೋದು. ಕ್ವಾಲಿಟಿ ನಿಮಗೆ ಸಿಗುತ್ತೆ. ಕಮ್ಮಿ ಪ್ರೈಸ್ ಬೇಕಾದ್ರೂ ಬನ್ನಿ, ನಿಮಗೆ ಒಳ್ಳೆ ಕ್ವಾಲಿಟಿ ಬೇಕಾದ್ರೂ ಬನ್ನಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಭಾಳಷ್ಟು ವಿಡಿಯೋ ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಈ ಶಾಪ್ಗೆ ಬರಲೇಬೇಕು ಅಂತ ನಾನು ನಿಮಗೆಲ್ಲ ಒಂದ್ಸಲ ರಿಕ್ವೆಸ್ಟ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಈ ಥರ ಭಾಳಷ್ಟು ವಿಡಿಯೋ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಸಿಗೋಣ. ಅಲ್ಲಿ ಥರ ನಮಸ್ತೆ, ಗುಡ್ ಬೈ.